ರವೀಂದ್ರ ಶೆಟ್ಟಿ ಅವರ ಮೇಲೆ ಕಾಲನಾಟಿನ ಮಾಡಿದ್ದಕ್ಕೆ ಎಸ್ ಬಾಬು ಅವರಿಗೆ ಧನ್ಯವಾದಗಳು. ಪದಗ್ರಹಣದ ಕಾರ್ಯಕ್ರಮದ ಮೊದಲ ಭಾಗವಾದ ಪ್ರಾರ್ಥನೆಯ ಮೂಲಕ ವೇದಿಕೆಯ ಮೇಲೆ ಆಯನ್ ದಕ್ಷಿಣ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ಪ್ರಾರ್ಥನೆಯನ್ನು ಮಾಡಿದಂಥ ಲಕ್ಷಗಳು ಧನ್ಯವಾದಗಳು. ಕ್ಲಬ್ಬಿನ ಅಧ್ಯಕ್ಷರಾದ ಕೊಟೇರಿಯನ್ ಕೆ ರವಿಶಂಕರ್ ಅವರಿಗೆ ಕ್ಲಬ್ಬಿಗೆ ಆಗಮಿಸಿದಂಥ ನಮ್ಮ ಮುಖ್ಯ ಅತಿಥಿಗಳಿಗೆ ಸ್ವಾಗತವನ್ನು ಬರುವುದಾಗಿ ಕೇಳಿಕೊಳ್ಳುತ್ತೇನೆ. Thank you, Rotarian JP, for giving me this privilege of welcoming everyone present here, and particularly our chief guest and historic officer, Rotarian Gopal Shetty, our Assistant Governor. It's a very happy occasion that you are here with us. You have come to Vidyaratna before, but this second occasion is very special for us because you are going to install ಹೊಸ ಟೀಮನ್ನು ಪದಗ್ರಹಣ ಮಾಡ್ತಾ ಇದ್ದೀವಿ. ಆದ ಕಾರಣ ಬಹಳ ವಿಶೇಷವಾದ ಒಂದು ಸಂದರ್ಭ. ಅದಕ್ಕೆ ತಮ್ಮನ್ನು ಬಹಳ ರೋಟರಿ ಕ್ಲಬ್ ದೇವರಕಟ್ಟೆಯ ಪರವಾಗಿ ಬಹಳಷ್ಟು ಪ್ರೀತಿಯಿಂದ ಹಾಗೂ ಗೌರವದಿಂದ ತಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ಮೋಸ್ಟ್ ವಾರ್ಮ್ ವೆಲ್ಕಮ್ ಟು ದಿಸ್. We miss our mentor and one who was our Governor's Special Representative for the foundation of this club, Dr. B. Devdas Rai, so let us remember him today and thank him for all the contributions that he has made to our club. It's also my pleasure to welcome all the office bearers and members of the Rotary Club of Devarapalle. ಎಲ್ಲರಿಗೂ ಬಹಳ ಪ್ರೀತಿಪೂರ್ವಕವಾದ ಸ್ವಾಗತ. I must particularly our very dear Rotarian EHF Revindra Shetty, who has led this club in various capacities, including as president and AG and in several other capacities, and who has also provided this venue for us from time to time, like today. So thank you very much for that and a warm welcome to you. ತುಂಬಾ ಪ್ರೀತಿಯ ಸ್ವಾಗತ ತಮಗೆ. ಅದೇ ರೀತಿಯಲ್ಲಿ ಇನ್ಕಮಿಂಗ್ ಪ್ರೆಸಿಡೆಂಟ್ ಪಿ ಡಿ ಶೆಟ್ಟಿ ಇದ್ದಾರೆ, ಇನ್ಕಮಿಂಗ್ ಸೆಕ್ರೆಟರಿ ಜೆ ಪಿ ರೈ ಅವರು ಮತ್ತು ಇನ್ಕಮಿಂಗ್ ಟ್ರೆಷರರ್ ಹಾಗೂ ಬಹಳಷ್ಟು ಕಾಲ ಈ ವರ್ಷದಲ್ಲಿ ಸೆಕ್ರೆಟರಿ ಆಗಿದ್ದ ರೊಟೇರಿ ಪಿ ಎಚ್ ಎಫ್ ವಿಕ್ರಮ್ ದತ್ತ, ಇವರೆಲ್ಲರಿಗೂ ಇವರು ನಮ್ಮ ಕ್ಲಬ್ಬಿನ ಪಿಲ್ಲರ್ಸ್. ಖಂಡಿತವಾಗಿ ಹೇಳೋದಾದ್ರೆ ಇವರೆಲ್ಲರೂ ನಮ್ಮ ಕ್ಲಬ್ಬಿನ ಪಿಲ್ಲರ್ಸ್ ಕೊಂಡೋಗಿದ್ದಾರೆ. ಅವರಿಗೆ ಈ ಎಲ್ಲರಿಗೆ ರೊಟೇರಿಯನ್ ಪಿ ಡಿ ಶೆಟ್ಟಿ ಅವರಿಗೆ, ರೊಟೇರಿಯನ್ ಜೆ ಪಿ ರೈ ಅವರಿಗೆ ಹಾಗೂ ರೊಟೇರಿಯನ್ ವಿಕ್ರಮ್ ದತ್ತ ಅವರಿಗೆ ಭಾಳ ಪ್ರೀತಿಪೂರ್ವಕವಾದ ಗೌರವದ ಸ್ವಾಗತ. ಅದೇ ರೀತಿ ನಮ್ಮೆಲ್ಲ ಡೈರೆಕ್ಟರ್ಸಿಗೆ ಈ ವರ್ಷದಲ್ಲಿ ನನ್ನೊಟ್ಟಿಗೆ ಸಹಕರಿಸಿದ ಎಲ್ಲ ಡೈರೆಕ್ಟರ್ಸಿಗೆ, ಟು ಆಲ್ ದ ಚೇರ್ಪರ್ಸನ್ಸ್, ಟು ಆಲ್ ದ ಮೆಂಬರ್ಸ್ and the members of the Rotaract and Interact clubs who have been with us working hand in hand in all our various programs. I must welcome them all, those who are here, and remember their cooperation and support all through the year. We also had a number of well-wishers throughout the year. I must remember them and welcome them in their absence. I must particularly welcome once again and Mrs. Soumya Shetty, who has been a backbone for our club and who has always helped us in our activities, as today in providing this venue to us. Warm welcome to you, madam. And finally, let me once again appreciate all the good work that has been done in this year. I will come back to you again
with the President's outgoing remarks. So let me reserve that for a later occasion. But for the moment, let me welcome each and every one of you. A warm welcome to you. Thank you. ಅಧ್ಯಕ್ಷರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು, ಯಾಕೆಂದರೆ ಕಳೆದ ವರ್ಷ ಜೂನ್ 22ಕ್ಕೆ ಅಧಿಕಾರ ಸ್ವೀಕಾರ ಮಾಡಿ ಸಾಧಾರಣ 400 ದಿವಸದ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ. ಸೊ ಮುಖ್ಯವಾಗಿ ಕ್ಲಬ್ ಸರ್ವಿಸ್ನಲ್ಲಿ ಏನೆಲ್ಲ ಮಾಡಿದ್ದೇವೆ ಅಂತ ಒಂದು ಕಿರು ನೋಟ. ಅಟೆಂಡೆನ್ಸ್ ನಮ್ಮೊಂದು ಎವರೇಜ್ ಈ ಡಿನ್ನರ್ ಮೀಟ್ ಇರಲಿ ಅಥವಾ ರೆಗ್ಯುಲರ್ ಮೀಟ್ ಇರಲಿ ಒಂದು 60ರಿಂದ 85% ನಮ್ಮ ಅಟೆಂಡೆನ್ಸ್. ಮೆಂಬರ್ಶಿಪ್ ಗ್ರೋತ್ 19 to 20 ಅಪ್ರಾಕ್ಸಿಮೇಟ್ಲಿ 8.5%. ಮತ್ತು ಬುಲೆಟಿನ್ ಒಂದು 4 ಸ್ಪೆಷಲ್ ಬುಲೆಟಿನ್, 6 ರೆಗ್ಯುಲರ್ ಬುಲೆಟಿನ್ ನಾವು ಮಾಡಿದ್ದೇವೆ. ಸೊ ಥ್ಯಾಂಕ್ಸ್ ಟು ಡಾಕ್ಟರ್ ಅನಿತಾ ರವಿಶಂಕರ್ ರಾವ್. 3 ಕ್ಲಬ್ ಅಸೆಂಬ್ಲಿ ಆಗಿದೆ. ಮತ್ತು ರೆಗ್ಯುಲರ್ ಆಗಿ ರೋಟ್ರಿ ಇನ್ಫಾರ್ಮೇಷನ್ ಕ್ವಿಜ್ ಕಾರ್ಯಕ್ರಮಗಳು ಆಗ್ತಾ ಉಂಟು. ಕ್ಲಾಸಿಫಿಕೇಷನ್ ಟಾಕ್ 3 ಆಯಿತು. ಮತ್ತು ಎಲ್ಲ ನಮ್ಮ ಈ ಫೈನಾನ್ಷಿಯಲ್ ಮ್ಯಾಟ್ರ್ ಏನಿರಲಿ, ನಮ್ಮ ಕ್ಲಬ್ಬಿನ ಎಲ್ಲ ಡ್ಯೂಸ್ಗಳನ್ನು ಸರಿಯಾದ ಸಮಯದಲ್ಲಿ ನಾವು ಪಾವತಿ ಮಾಡಿದ್ದೇವೆ. ಮತ್ತು ಜಾಯಿಂಟ್ ಮೀಟಿಂಗ್ ಒಂದು ಆಗಿದೆ. ಬ್ರಹ್ಮಕುಮಾರಿಸಿ ರಕ್ಷಾಬಂಧನ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ವರ್ಷದ ಕಾರ್ಯಕ್ರಮ ಮೊದಲನೇ ಭಾಗ ಆಟಿಡುಂಜಿ ಕೂಟ ಭಾಳ ವಿಜೃಂಭಣೆಯಿಂದ ನಡೆಯಿತು. ಆನಂತರ ಝೋನಲ್ ಡಿಸ್ಟ್ರಿಕ್ಟ್ ಇವೆಂಟ್ನಲ್ಲಿ ನಮ್ಮ ಕ್ಲಬ್ಬಿನಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಅದು ಪ್ರೀಪೆಟ್ಸ್ ಇರಲಿ, ಪೆಟ್ಸ್ ಇರಲಿ, DTATS ಇರಲಿ, ಡಿಸ್ಟ್ರಿಕ್ಟ್ ಅಸೆಂಬ್ಲಿ ಇರಲಿ, ಮೆಂಬರ್ಶಿಪ್ ಸೆಮಿನಾರ್ ಇರಲಿ, TRF ಸೆಮಿನಾರ್ ಇರಲಿ, ಝೋನಲ್ ಇಂಡೋರ್ ಹಾಗೂ ಝೋನಲ್ ರೀತಿಯ ಎಲ್ಲ ಇವೆಂಟ್ಗಳಾಗಲಿ, ಮತ್ತು ವರ್ಲ್ಡ್ ಪೋಲಿಯೋ ಡೇ ಆಗಲಿ, ಕಾನ್ಫರೆನ್ಸ್ ಆಗಲಿ, ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರು ಭಾಗವಹಿಸಿದ್ದಾರೆ. ಅದಲ್ಲದೆ ಭಾಳ ಮುಖ್ಯವಾಗಿ ಕಳೆದ ವರ್ಷ ಝೋನಲ್ ಇವೆಂಟ್ನಲ್ಲಿ ಕಲ್ಚರಲ್ ಇವೆಂಟ್ ಒಂದು ಭಾಳಷ್ಟು ವಿಜೃಂಭಣೆಯ ಕಾರ್ಯಕ್ರಮವನ್ನು ನಮ್ಮ ಕ್ಲಬ್ಬಿನ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಆಲ್ಮೋಸ್ಟ್ ಅರೌಂಡ್ 650 ಇದರಲ್ಲಿ ಪಾರ್ಟಿಸಿಪೇಟ್ ತಗೊಂಡಿದ್ದಾರೆ ಪಾರ್ಟ್. ಇನ್ನು ಕಮ್ಯುನಿಟಿ ಸರ್ವಿಸ್ ನೋಡೋದಂತಾದರೆ ಮೊದಲಾಗಿ ಸೇವಾಶ್ರಮಕ್ಕೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ನಮ್ಮ ಅಧ್ಯಕ್ಷರು ನೀಡಿದ್ದಾರೆ. ವನ ಮಹೋತ್ಸವ ಪ್ರತಿ ವರ್ಷದಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸ್ವಚ್ಛ ಭಾರತ್ ಅಭಿಯಾನ, ಗಾಂಧಿ ಜಯಂತಿ, ಇನ್ನಿತರ ನ್ಯಾಷನಲ್ ಏನು ಹಾಲಿಡೇಸ್ ಇದೆ ಆ ದಿವಸ ನಮ್ಮ ದೇರ್ಲಕಟ್ಟೆ ವಿದ್ಯಾರತ್ನದ ಸಹಭಾಗಿತ್ವದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ದೇರ್ಲಕಟ್ಟೆ ಕುತ್ತಾರ್ನ ಆಸುಪಾಸಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಭಾಳ ಮುಖ್ಯವಾಗಿ ಜಾನ್ವರಿಯಲ್ಲಿ ವರ್ಲ್ಡ್ ಹಾರ್ಟ್ ಡೇ ನಮ್ಮ AB ಶೆಟ್ಟಿ ಹಾಲ್ನಲ್ಲಿ ನಡೆಯಿತು. ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಲ್ಲಿಯ ಮುಖ್ಯವಾಗಿ ಡಾಕ್ಟರ್ ಸುಬ್ರಹ್ಮಣ್ಯಂ, ಡಾಕ್ಟರ್ ಅನಂತನ್ ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದೇ ರೀತಿ ವಿನ್ಸ್ ಪ್ರೋಗ್ರಾಮ್, ಜಿಲ್ಲೆಯ ಮಹತ್ತರವಾದ ಒಂದು ಪ್ರೋಗ್ರಾಮ್ ವಿನ್ಸ್ ಪ್ರೋಗ್ರಾಮ್, ವಿದ್ಯಾರತ್ನ ಸ್ಕೂಲು, ಗುರೂಜಿ ಸ್ಕೂಲು ಮುಡಿಪು, ಯೂನಿವರ್ಸಿಟಿ ಕಾಲೇಜ್ ಕೊನಾಜೆ, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೋವಿಡ್-19 ಈ ಒಂದು ಕಷ್ಟ ಕಾಲದಲ್ಲಿ ನಮ್ಮ ಸದಸ್ಯರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಸಾಧಾರಣ 200 ಮಂದಿ ಇಲ್ಲಿ ಆಸುಪಾಸಿನ ಬಡ ಜನತೆಯರಿಗೆ ಅವರಿಗೆ ಆಹಾರದ ಕಿಟ್ಟನ್ನು ಕೊಟ್ಟು ಅವರ ಕಷ್ಟದಲ್ಲಿ ಅವರ ಸಹಭಾಗಿತ್ವವನ್ನು ನಮ್ಮೆಲ್ಲರ ಕ್ಲಬ್ಬಿನ ವತಿಯಿಂದ ಅವರದೇ ಹಣ ಆದರೂ ಕೂಡ ಒಂದು ಕ್ಲಬ್ಬಿಗೆ ಕೂಡ ಒಂದು ಗೌರವ ಕೊಡುವಂಥ ಕಾರ್ಯಕ್ರಮವನ್ನು ರವೀಂದ್ರ ಶೆಟ್ಟಿ ಹಾಗೂ ಅವರ ಫ್ಯಾಮಿಲಿ, ಅವರ ಮಿಸ್ಸಸ್ ಎಲ್ಲ ಮಾಡಿದ್ದಾರೆ. ಸೊ ಅವರಿಗೆ ನಮ್ಮ ದೇರ್ಲಕಟ್ಟೆ ಕ್ಲಬ್ಬಿನಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ರವಿಶಂಕರ್ ರಾವ್ ಅವರ ಕೆಲವು ಅಲ್ಲಿನ ಆಸುಪಾಸಿನ ಜನರಿಗೆ ಅವರು ಆಹಾರದ ಕಿಟ್ಟನ್ನು ಕೊಟ್ಟಿದ್ದಾರೆ. ಅದೇ ರೀತಿ JP ರೇ, KS ಬಾಬು ಅವರ ಕಂಪನಿಯ ವತಿಯಿಂದ ಆದಷ್ಟು ಜನರಿಗೆ ಹೆಲ್ಪ್ ಆಗುವಂಥ ಒಂದು ಕಾರ್ಯಕ್ರಮವನ್ನು ಹೊಂದಿದ್ದಾರೆ. ಇನ್ನು ವೊಕೇಶ್ನಲ್ ಸರ್ವಿಸ್ ಬರೋದಿದ್ದರೆ 3 ಟೀಚರ್ನವರಿಗೆ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಕೊಟ್ಟು ಅವರನ್ನು ಗೌರವಿಸಿದ್ದೇವೆ. ವೊಕೇಶ್ನಲ್ ಅವಾರ್ಡ್ ಪ್ರೆಸೆಂಟ್ ಮಾಡಿದ್ದೇವೆ. ಡಾಕ್ಟರ್ಸ್ ಡೇವನ್ನು ನಾವು ಸೆಲೆಬ್ರೇಟ್ ಮಾಡಿದ್ದೇವೆ. ಯೂತ್ ಸರ್ವಿಸ್ ಬರುವಾಗ ನಮ್ಮದು 2 ಇಂಟ್ರಾಕ್ಟ್ ಕ್ಲಬ್ ಭಾಳ ಆ್ಯಕ್ಟಿವ್ ಆಗಿ ಕೆಲಸವನ್ನು ನಿರ್ವಹಿಸಿದೆ. ಅದೇ ರೀತಿ ರೋಟ್ರಾಕ್ಟ್ ಕ್ಲಬ್ ಭಾಳಷ್ಟು ಕಾರ್ಯಕ್ರಮ ಹೊಂದಿದೆ. ಆ್ಯನೆಟ್ ತಪಸ್ಯ ಅವರ ನೇತೃತ್ವದಲ್ಲಿ ಭಾಳಷ್ಟು ಕಾರ್ಯಕ್ರಮವನ್ನು ರೋಟ್ರಾಕ್ಟ್ ಕ್ಲಬ್ ನಮ್ಮ ಜಿಲ್ಲೆಯಲ್ಲಿ ಭಾಳ ಆ್ಯಕ್ಟಿವಿಟಿ ಇರುವ ಒಂದು ರೋಟ್ರಾಕ್ಟ್ ಕ್ಲಬ್ ಅಂದರೆ ಅದು ನಮ್ಮ ದೇರ್ಲಕಟ್ಟೆ ಕ್ಲಬ್ ಎಂಬುದು ಭಾಳ ಅಭಿಮಾನದಿಂದ ಹೇಳ್ಬೋದು. ಇನ್ನು ಇಂಟರ್ನ್ಯಾಷನಲ್ ಸರ್ವಿಸ್ನ ಬರೋದಿದ್ದರೆ ವರ್ಲ್ಡ್ ಪೋಲಿಯೋ ಪ್ರೋಗ್ರಾಮನ್ನು ನಾವು ಭಾಳ ವಿಜೃಂಭಣೆಯಿಂದ ಮಾಡಿದ್ದೇವೆ. ಅದೇ ರೀತಿ ನ್ಯಾಷನಲ್ ಇಮ್ಯುನಿಟಿ ಡೇ ಪ್ರಯುಕ್ತ KS ಹೆಗ್ಡೆಯಲ್ಲಿ ಡಾಕ್ಟರ್ ಅನಂತನ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತು ಫಾರಿನ್ ಸ್ಟೂಡೆಂಟ್ ನಮ್ಮ ಅಧ್ಯಕ್ಷರು ಅವರು ಫಾರಿನ್ ಸ್ಟೂಡೆಂಟ್ ಮಂಗಳೂರಿನ ಯೂನಿವರ್ಸಿಟಿಯಲ್ಲಿ ಅದರ ಮುಖ್ಯಸ್ಥರಾಗಿ ಕೆಲಸ ಮಾಡುವ ಒಂದು ನಮ್ಮ ಫುಲ್ ಅಡ್ವಾಂಟೇಜ್ ನಾವು ತಗೊಂಡಿದ್ದೇವೆ. ಯಾಕಂದರೆ ಕೆಲವೊಂದು ಕಾರ್ಯಕ್ರಮ ಅದು ಕೂಡ ಹಮ್ಮಿದ್ದೇವೆ, ಅದಕ್ಕೆ ಸೇರ್ಪಡೆ ಆಗಿದ್ದಾರೆ ರವಿಶಂಕರ್ ರಾವ್, ಡಾಕ್ಟರ್ ಅನಂತನ್, JP ರೈ. ಸೊ ಇದೆಲ್ಲ ಇಂಟರ್ನ್ಯಾಷನಲ್ ಸರ್ವಿಸ್ ಅದರ ಬಗ್ಗೆ. ಆದರೆ
ಇನ್ನು ಮೈ ರೋಟ್ರಿ ನಮ್ಮ ಡಿಜಿಟಲ್ ರೋಟ್ರಿ ಗೋಲ್ ಸೆಟ್ಟಿಂಗ್ನಲ್ಲಿ 25ರಲ್ಲಿ 23 ಅಚೀವ್ ಮಾಡಿದ್ದೇವೆ. ಮತ್ತು ಮೊದಲಾಗಿ 81 ಕ್ಲಬ್ಬಿನಲ್ಲಿ 23 ಕ್ಲಬ್ಗಳು ರೋಟ್ರಿ ಪ್ರೆಸಿಡೆಂಟ್ ಸೈಟೇಷನನ್ನು ಪಡೆದಂಥ ಕೀರ್ತಿ ಈ 23ರಲ್ಲಿ ದೇರ್ಲಗಟ್ಟೆ ಒಂದು ಕ್ಲಬ್ ಎಂಬುದು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಕೋರುತ್ತಾ ಅದರಲ್ಲಿ ಎಲ್ಲ ರೀತಿಯಿಂದ ಸಂಘ ಸಂಸ್ಥೆಗಳು ಭಾಳ ಮುಖ್ಯವಾಗಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ಅವರ ಎಲ್ಲ ಸಪೋರ್ಟ್ ನಮಗೆ ಸಿಕ್ಕಿದೆ. ಯೂನಿವರ್ಸಿಟಿಯಿಂದ ನಮ್ಮ ಡಾಕ್ಟರ್ ರವಿಶಂಕರ್ ರಾವ್ ಮೇಡಮ್ ಅನಿತಾ ರವಿಶಂಕರ್ ರಾವ್ ಅವರ ಕಡೆಯಿಂದಲೂ ಭಾಳಷ್ಟು ಸಹಾಯ ಮಾಡಿದ್ದೇವೆ. ರೋಟ್ರಾಕ್ ಕ್ಲಬ್ಬು, ಇಂಟ್ರಾಕ್ ಕ್ಲಬ್ಬು, RCCನ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಅಭಿನಂದನೆ ಕೋರುತ್ತಾ ಈ ಒಂದು 400 ದಿವಸದ ನಮ್ಮ ಪ್ರಯಾಣದ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಭಾಳ ಹೆಮ್ಮೆಯಿಂದ ಇರಲು ನಾನು ಇರ್ತೇನೆ. ಸೊ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದವನ್ನು ಕೋರುತ್ತಾ ಮತ್ತೊಮ್ಮೆ ಎಲ್ರಿಗೂ ಅಭಿನಂದನಿಸಿರುತ್ತಾ ನನ್ನ ಮಾತನ್ನು ನಿಲ್ಲಿಸಿದ ಜೈ ಹಿಂದ್, ಜೈ ರೋಟ್ರಿ. ಕ್ಲಬ್ಬಿನ ಮಾಡಿದಂತಹ ಕಾರ್ಯಕ್ರಮಗಳನ್ನು ವರದಿಯನ್ನು ಓದಿದಂಥ ರೋಟರಿಯನ್ ವಿಕ್ರಮ್ ದತ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದಂಥ ರೋಟರಿಯನ್ PH ರವಿಶಂಕರ್ ಅವರು ತಮ್ಮ 1 ವರ್ಷದ ಅಧ್ಯಕ್ಷಗಿರಿಯಲ್ಲಿ ಸಾಗಿ ಬಂದಂತಹ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಲು ವೇದಿಕೆ ಮೇಲೆ ಬರಬೇಕು ವಿನಂತಿ. Right. Been a good year for the Rotary Club of Derlakatte, like all other years before. We have grown from strength to strength over the years, and the last year was one more step in that direction. Inspired by Mark Maloney's dictum of Rotary connects the world, we did our best to connect to the world outside. ಅದು ರೋಟ್ರಿ ಕ್ಲಬ್ ದೇರಳಕಟ್ಟೆಯ ಹಲವಾರು ವರ್ಷಗಳಿಂದ ಇದು ನಮ್ಮ ಒಂದು ಲಕ್ಷಣವೇ. ಅಂದರೆ ನಾವು ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಸ್ಪಂದಿಸಲು ನಾವು ಭಾಳ ಪರಿಶ್ರಮ ಪಟ್ಟು ಹಲವಾರು ವರ್ಷಗಳಿಂದ ಆ ಒಂದು ಟ್ರೆಡಿಷನ್ನನ್ನೇ ಬಿಲ್ಡಪ್ ಮಾಡಿಕೊಂಡು ಬಂದಿದ್ದೇವೆ. ಆ ಟ್ರೆಡಿಷನ್ ಹೋದ ವರ್ಷ ಮುಂದುವರೆದಿದೆ. ಸೊ ವಿ ಹ್ಯಾವ್ ಬೀನ್ ಏಬಲ್ ಟು ಕನೆಕ್ಟ್ ಟು ದ ವರ್ಲ್ಡ್. ವಿಕ್ರಮ್ ದತ್ತ PHF ವಿಕ್ರಮ್ ದತ್ತ ಅವರ ಹೆಸರನ್ನು ಬಿಟ್ಟರು ಅವರು ಹೇಳುವಾಗ ಈ ವರ್ಷ ವಿಕ್ರಮ್ ದತ್ತ ಅವರು ಕೂಡ PHF ಆಗಿದ್ದಾರೆ. ಸೊ ಅವರು ಹೇಳಿದ ಹಾಗೆ ಅವರ ವರದಿಯಲ್ಲಿ ನೀವು ನೋಡಿದಿರಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅಂತ. ಅದನ್ನು ನಾನು ಪುನಃ ಹೇಳಬೇಕಂತಿಲ್ಲ, ಆದರೆ ಮೀನಿಂಗ್ಫುಲ್ ಪ್ರೋಗ್ರಾಮ್ಸನ್ನು ಮಾಡಿದ್ದೇವೆ ಅಂತ ನಾನು ಹೇಳಬಲ್ಲೆ. ಇದು ಒಂದು ರೀತಿಯಲ್ಲಿ ಒಂದು ಕಡೆಯಿಂದ ಮೀನಿಂಗ್ಫುಲ್ ಪ್ರೋಗ್ರಾಮ್ಸ್, ಇನ್ನೊಂದು ಕಡೆಯಿಂದ ಕೋವಿಡ್ ಬಂದದ್ರಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗಲಿಲ್ಲ. ನಾವೊಂದು ಸಣ್ಣ ಒಂದು ತೀರ್ಮಾನವನ್ನು ಮಾಡಿದ್ದೇನೆಂದರೆ ಕೆಲವು ಒಳ್ಳೆಯ ಪ್ರೋಗ್ರಾಮ್ಸನ್ನು ಗವರ್ನರ್ ವಿಸಿಟ್ಗೆ ಇಟ್ಕೊಳ್ಳೋದು ಅಂತ ಒಂದು ಮಾಡಿತ್ತು. ಮತ್ತು ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ವಾಟರ್ ಫಿಲ್ಟರ್ಸನ್ನು ಡೊನೇಟ್ ಮಾಡುವಂಥದ್ದು, ಇವೆಲ್ಲ ಕಾರ್ಯಕ್ರಮಗಳು ಗವರ್ನರ್ ವಿಸಿಟಿಗೆ ಒಂದು ಹೈಲೈಟ್ ಆಗಲಿ ಹೇಳಿ ನಾವು ಇಟ್ಕೊಂಡದ್ದು. ಅದು ಆಗಲೇ ಇಲ್ಲ, ಅದು ಒಂದು ಸ್ವಲ್ಪ ಕೈ ತಪ್ಪಿ ಹೋಗಿಬಿಡ್ತು. ಅದ ಕಾರಣ ಒಂದು ಕಡೆಯಿಂದ ಒಂದು ತುಂಬ ಸಂತೋಷ ಇದೆ, ಇನ್ನೊಂದು ಕಡೆಯಿಂದ ಒಂಥರ ಕರ್ಟೇಲ್ಡ್ ಇಯರ್. ಅದು ಹೇಗಿತ್ತು ವರ್ಷ ಅಂತ ಕೇಳಿದ್ರು ಚೆನ್ನಾಗಿತ್ತು ಅಂತ ಹೇಳುವಷ್ಟು ಒಂದು ಇದು ಬರೋದಿಲ್ಲ. ಎಲ್ಲಿವರೆಗೆ ಅಂದರೆ ಕೋವಿಡ್ ಬಂದ ಮೇಲೆ ನಮಗೆ ಒಂಥರ ಈಗ ಡಿಸ್ಟ್ರಿಕ್ಟ್ ಅವಾರ್ಡ್ಸಿಗೆ ಬಿಡ್ ಮಾಡಬೇಕೋ ಬೇಡವಾ ಅಂತ ಒಂದು ರೀತಿಯಲ್ಲಿ ನಾವು ಬೇಡ ಅಂತ, ಇಷ್ಟೆಲ್ಲ ಕೋವಿಡ್ ಎಲ್ಲ ಬಂದ ಮೇಲೆ ಇನ್ನೇನು ಡಿಸ್ಟ್ರಿಕ್ಟ್ ಅವಾರ್ಡ್ಸು ಅಂತ ನಾವು ಹೆಚ್ಚಿದ್ದಕ್ಕೆ ಬಿಡ್ ಮಾಡಲಿಕ್ಕೆ ಹೋಗಲಿಲ್ಲ. ಆದರೂ ವಿಕ್ರಮ್ ದತ್ತ ಅವರ ಸಾಹಸದಿಂದಾಗಿ ಒಂದು 5 ಅವಾರ್ಡ್ ಬಂದಿದೆ. 5 ಅವಾರ್ಡ್ ಬಂದೇ ಬಿಡ್ತು. ನನಗೆ ಆಶ್ಚರ್ಯ ಹೆಂಗೆ ಬಂತಪ್ಪ ಅಂತ ನೋಡುವಾಗ ಅವರು ಮೊದಲೆಲ್ಲ ಭಾಳ ಶಿಸ್ತಿನಿಂದ ಅಪ್ಲೋಡ್ ಮಾಡಿದ್ರಿಂದ ಈ ಅವಾರ್ಡ್ ನಮಗೆ ಬರುವ ಹಾಗೆ ಆಯಿತು. ಸೊ ಈ ರೀತಿಯಲ್ಲಿ ಒಂದು ಕಡೆಯಿಂದ ಸ್ಯಾಟಿಸ್ಫ್ಯಾಕ್ಷನು, ಇನ್ನೊಂದು ಕಡೆಯಿಂದ ಏನು ಹೇಳೋದು ಕನ್ಫ್ಯೂಷನ್, ಒಂದು ರೀತಿಯಲ್ಲಿ ಎರಡು ಆಸ್ಪೆಕ್ಟ್ಸು ಇಲ್ಲಿ ಕಂಡುಬರುತ್ತೆ. ಬಟ್ ಆನ್ ದಿ ಹೋಲ್ ವಿ ಸ್ಟಾರ್ಟೆಡ್ ವೆರಿ ವೆಲ್. ವಿ ಡಿಡ್ ಅ ನಂಬರ್ ಆಫ್ ಮೀನಿಂಗ್ಫುಲ್ ಪ್ರೋಗ್ರಾಮ್ಸ್. ಅದು ನಮ್ಮ ಇನ್ಸ್ಟಾಲೇಷನ್ ಆಗಿರ್ಬೋದು, ಅಲ್ಲಿ ನಮ್ಮ ವೈಸ್ ಚಾನ್ಸಲರನ್ನು ಆನರರಿ ಮೆಂಬರ್ ಮಾಡಿದೆವು. ಅದರ ನಂತರ ಹಲವಾರು ಪ್ರೋಗ್ರಾಮ್ಸ್, ಡಾಕ್ಟರ್ಸ್ ಡೇ ಮಾಡಿದೆವು, ನಮ್ಮ ಡಾಕ್ಟರ್ ಅನಂತನ್ರವರನ್ನು ಆನರ್ ಮಾಡಿದೆವು ಆಗ. ಮತ್ತು ವನಮಹೋತ್ಸವ ಇರ್ಬೋದು, ಫಸ್ಟ್ ಏಡ್ ಅವೇರ್ನೆಸ್ಸು, ವಿನ್ಸು, ಮತ್ತು ನಮ್ಮ ಪ್ರತಿ ವರ್ಷದ್ದು ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಟಿಡೊಂಜಿ ಕೂಟ ಅಂತ ಎಲ್ಲರೂ ಸೇರಿ ಒಂದು ಸಂಭ್ರಮದಿಂದ ಆಟಿಯನ್ನು ಆಚರಿಸುವಂಥ ಕಾರ್ಯಕ್ರಮವನ್ನು ಮಾಡಿತ್ತು. ಅದರ ಜೊತೆಗೆ ರೋಟ್ರಾಕ್ಟ್ ಇನಾಗ್ರೇಷನ್ನು, RCC ಇನ್ಸ್ಟಾಲೇಷನ್ನು, ಮತ್ತು ಹಲವಾರು ಪ್ರೋಗ್ರಾಮ್ಸ್, ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ರಕ್ಷಾಬಂಧನ ಕಾರ್ಯಕ್ರಮ, ಪಬ್ಲಿಕ್ ಮೀಟಿಂಗ್ಸ್ ಮಾಡಿದೆವು. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜೊತೆ ನಮ್ಮವರೇ ಆದ ಗಿರೀಶ್ ಆಳ್ವರ ಮನೆಯಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿದೆವು.
ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟು ಆಯಿತು, ಮೆಂಬರ್ಶಿಪ್ ಡೆವಲಪ್ಮೆಂಟ್ ಸೆಮಿನಾರು, ವಿನ್ಸ್ ಪ್ರೋಗ್ರಾಮ್ ಹಲವಾರು ಕಡೆ ಮಾಡಿದರು. ಈ ಕೋವಿಡಿಂದಾಗಿ ಕೈ ತೊಳೆಯುವಂಥದ್ದು ಬಂದದ್ದು ನಂತರ, ಆದರೆ ರೋಟ್ರಿ ಯಾವತ್ತಿಂದ ವಿನ್ಸ್ ಇದು ಹ್ಯಾಂಡ್ ವಾಷಿಂಗ್ ನಾವು ಮಾಡಿಕೊಂಡು ನಾವು ಕೂಡ ಅದನ್ನು ಮಾಡಿದ್ದು. ನಮಗಾಗ ಅರಿವಿರಲಿಲ್ಲ ಯಾವ ರೀತಿಯಲ್ಲಿ ಕೋವಿಡ್ ಬಂದು ನಾವು ಕೈ ತೊಳೆಯೋದು ಪ್ರಾರಂಭ ಮಾಡ್ತೇವಂತ. ಅದು ಒಂದು ರೀತಿಯ ತಯಾರಿ ಕೂಡ ಆಗಿತ್ತು. ಅದೇ ರೀತಿ ಝೋನಲ್ ಕಲ್ಚರಲ್ ಇವೆಂಟ್ ಭಾಳಷ್ಟು ಚೆನ್ನಾಗಾಯಿತು. ಅದರಲ್ಲಿ ನಮ್ಮ ಮೆಂಬರ್ಸು ಒಟ್ಟು ಸೇರಿ ಭಾಗವಹಿಸಿದ ಒಂದು ಶೈಲಿ ನೋಡಿದರೆ ಉಂಟಲ್ಲ, ಇದು ದಿಗ್ಭ್ರಮೆಗೊಳಿಸುವಂಥ ಶೈಲಿ. ಅದು ಯಾರೂ ನಂಬಲಿಲ್ಲ. ಒಂದು ಸಣ್ಣ ರೋಟ್ರಿ ಕ್ಲಬ್ ಆಫ್ ದೇರಳಕಟ್ಟೆ ಅಂತ ಒಂದು ಚಿಕ್ಕ ಕ್ಲಬ್ಬು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ನಿಭಾಯಿಸುವಂಥ ಒಂದು ತಾಕತ್ತು ಇರುವ ಕ್ಲಬ್ ಅಂತ ಗೊತ್ತಾದ್ದು ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವೆ, ಹೊಸ್ತೇನಲ್ಲ. ಆದರೂ ಈ ವರ್ಷ ಹೆಚ್ಚಿನ ಒಂದು ಸಂಭ್ರಮದಿಂದ ವಿ ವರ್ ಏಬಲ್ ಟು ಲರ್ನ್ ಫ್ರಮ್ ದ ಪಾಸ್ಟ್ ಆ್ಯಂಡ್ ದೆನ್ ಕ್ರಿಯೇಟ್ ಆ್ಯನ್ ಆಲ್ಮೋಸ್ಟ್ ಪಿಕ್ಚರ್ ಪರ್ಫೆಕ್ಟ್ ಪ್ರೋಗ್ರಾಮ್ ವಿತ್ ದಿ ಝೋನಲ್ ಕಲ್ಚರಲ್ ಇವೆಂಟ್. ಅದೇ ರೀತಿಯಲ್ಲಿ ನಾವು ಡಿಸ್ಟ್ರಿಕ್ಟ್ ಕಾನ್ಫರೆನ್ಸಲ್ಲೂ ಭಾಗವಹಿಸಿತ್ತು. ಮತ್ತು ಲಾಕ್ಡೌನ್ ಆದಮೇಲೆ ಇದು ವರ್ಲ್ಡ್ ಹಾರ್ಟ್ ಡೇ ಮಾಡಿತ್ತು. ವರ್ಲ್ಡ್ ಹಾರ್ಟ್ ಡೇ ಅಂತ ಭಾಳಷ್ಟು ಮೀನಿಂಗ್ಫುಲ್ ಆದ ಕಾರ್ಯಕ್ರಮವನ್ನು ಕೂಡ ಮಾಡಿತ್ತು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಮತ್ತು ಕೋವಿಡಲ್ಲಿ ಕೂಡ ನಾವು ಹಲವಾರು ಸಮಾಜಮುಖಿಯಾದ ಆ ಶಬ್ದ ಉಪಯೋಗಿಸುವಾಗ ನನಗೆ ಯಾವತ್ತೂ ಕೆ ರವೀಂದ್ರ ಶೆಟ್ಟರದ್ದೇ ನೆನಪಾಗುತ್ತೆ. ಯಾಕಂದರೆ ಅವರೇ ಅದಕ್ಕೆ ಒಂದು ಮೂಲ, ಸಮಾಜಮುಖಿಯಾದ ಒಂದು ಮೂಲ. ಅವರು ಕೂಡ ಅವರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಬಂದು ಇನ್ನು ಮುಂದೆಯೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಆ ಸಮಾಜಮುಖಿಯ ಒಂದು ಶೈಲಿಯನ್ನು, ಒಂದು ಅನುಭವವನ್ನು ದಾರೆ ಎರಿಲಿಕ್ಕಿದ್ದಾರೆ. ಅದಕ್ಕೆಲ್ಲರೂ ನಮ್ಮ ಒಂದು ಸಪೋರ್ಟ್ ಖಂಡಿತವಾಗಿ ಇದೆ. ಸೊ ಇದೇ ರೀತಿಯಲ್ಲಿ ನಾವು ಮಾಡಿಕೊಂಡು ಬಂದು ಕಾರ್ಯಕ್ರಮಗಳು ಮಾಡಿದ್ದೇವೆ. ಅವಾರ್ಡ್ಸ್ ಬಂದಿದ್ದೇವೆ, 5 ಅವಾರ್ಡ್ಸ್ ಬಂತು. ಹಲವಾರು ಇದರಲ್ಲಿ ಬಂತು. ನಮಗೆ ಕ್ಲಬ್ ಸರ್ವಿಸಲ್ಲಿ ಒಂದು ಅವಾರ್ಡ್ ಬಂತು. ಕೆ ಆರ್ ಶೆಟ್ಟರ್ ಮಾಡಿದಂತಹ ಕ್ಲಬ್ ಸರ್ವಿಸಲ್ಲಿ ಎರಡು ಸೆಕೆಂಡ್ ಪ್ರೈಸ್ ಬಂತು. ಹೀಗೆ ಹಲವಾರು. ಮತ್ತು ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ನಮಗೆ ನಮ್ಮ ಅಂಗಸಂಸ್ಥೆಗಳು ಅಂದರೆ ಇಂಟ್ರ್ಯಾಕ್ಟ್ ಕ್ಲಬ್ ಇರ್ಬೋದು, ರೋಟ್ರ್ಯಾಕ್ಟ್ ಕ್ಲಬ್ ಇರ್ಬೋದು, RCC ರೋಟ್ರಿ ಕಮ್ಯುನಿಟಿ ಕೋರ್ ಎಲ್ಲರೂ ಕೂಡ ಭಾಳಷ್ಟು ಪರಿಶ್ರಮದಿಂದ ಕೆಲಸ ಮಾಡಿದ್ದಾರೆ. ಮತ್ತು ಒನ್ ಆಫ್ ದಿ ಅವಾರ್ಡ್ಸ್ ದಟ್ ವಿ ಗಾಟ್ ವಾಸ್ ಫಾರ್ ರೋಟ್ರ್ಯಾಕ್ಟಿಂದಾಗಿ ನಮಗೆ ಒಂದು ಅವಾರ್ಡ್ ಬಂತು. ಯಾಕಂದರೆ ಹಲವಾರು ಪ್ರೋಗ್ರಾಮ್ಸ್ ಅವರು ಮಾಡಿದ್ದಾರೆ. ಇದು ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸ್ಕೂಲ್ ಕೊಣಾಜೆಯಲ್ಲಿರ್ಬೋದು, ಅಥವಾ ಮಂಗಳೂರು ಯೂನಿವರ್ಸಿಟಿ ಕಾಲೇಜಲ್ಲಿರ್ಬೋದು, ಅಥವಾ ಇಲ್ಲಿ ಕ್ಷೇಮದಲ್ಲಿರ್ಬೋದು. ಡಾಕ್ಟರ್ ರಂಜನ್ ಅವರಿಂದ ಸೇವಾ ಲೈಫ್ ಪ್ರೋಗ್ರಾಮ್ ಮಾಡಿದರು, ವರ್ಲ್ಡ್ ಪೋಲಿಯೋ ಡೇಯಲ್ಲಿ ಭಾಗವಹಿಸಿದರು. ಮತ್ತು ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದರು. ಕಾರ್ತಿಕ್ ಕಟೀಲ್ ಅವರಿಂದ ಹೆಣ್ಮಕ್ಳ ಟ್ರೈನಿಂಗ್ ಪ್ರೋಗ್ರಾಮ್ ಆಯಿತು. ಮತ್ತು ತೌಸೀಫ್ ಅಹಮದ್ರಿಂದ ಎನ್ವೈರನ್ಮೆಂಟ್ ಪ್ರೋಗ್ರಾಮು ಮತ್ತು ಆ್ಯನಿಮಲ್ ಕೇರ್ ಪ್ರೋಗ್ರಾಮು ಕೂಡ ಆಯಿತು. ಹೀಗೆ ಹಲವಾರು ಪ್ರೋಗ್ರಾಮ್ಸ್ ಮಾಡಿ ನಮಗೆ ರೋಟ್ರ್ಯಾಕ್ಟಿಂದಲೂ ಕೂಡ ಒಂದು ಅವಾರ್ಡು ಕೂಡ ಬಂತು. ಆದ ಕಾರಣ ನಾನು ರೋಟ್ರ್ಯಾಕ್ಟ್ ಅಧ್ಯಕ್ಷರು ಹಾಗೂ ಎಲ್ಲ ಮೆಂಬರ್ಸಿಗೆ ನನ್ನ ಶ್ಲಾಘನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಹೊತ್ತಿನಲ್ಲಿ. ಹೀಗೆ ಒಳ್ಳೆಯ ಒಂದು ಲಕ್ಷಣಗಳನ್ನು ಇಟ್ಟುಕೊಂಡು ತುಂಬ ಒಟ್ಟಿಗೆ ಸೇರಿಕೊಂಡು ನಾವು ಎಲ್ಲ ಕೆಲಸಗಳನ್ನು ಮಾಡಿದ್ದು. ಅದರ ಜೊತೆಗೆ 6 ಜನ ಮೆಂಬರ್ಸ್ ಇದ್ದೇವೆ ನಾವು. ಇಷ್ಟು ಸಣ್ಣ ಕ್ಲಬ್ಬಿನಲ್ಲಿ 6 ಜನ PHF ಮೆಂಬರ್ಸು ಅಂತ ಹೇಳಿದರು. ಭಾಳಷ್ಟು ಮುಖ್ಯವಾದ ಕೆ ಆರ್ ಶೆಟ್ಟರು ನಮ್ಮ ಲೀಡರ್. ಆ ಮಟ್ಟಿಗೆ ಫಸ್ಟ್ ಅವರೇ ಆದದ್ದು. ಮತ್ತು ಹೆನ್ನಾಲ್ರು, ವಿಕ್ರಮ್ ಅವರು, ಡಾಕ್ಟರ್ ಅನಂತನ್ರವರು, JP ರಾಯ್ ಅವರು ಮತ್ತು ನಾನು. ಹೀಗೆ 6 ಜನ ಮೆಂಬರ್ಸು PHF ಮೆಂಬರ್ಸ್ ಆಗಿದ್ದೇವೆ. TRFಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಅದನ್ನು ಮಾಡಲು ಇಚ್ಛಿಸ್ತೇವೆ. ಹೀಗೆ ಒಟ್ಟು ಚೆನ್ನಾಗಾಯಿತು. ಇನ್ನು ಮುಂದಿನ ವರ್ಷ ಕೂಡ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ನಮ್ಮ ಹಂಬಲ. ಒಳ್ಳೆಯ ಟೀಮ್ ಇದೆ ಈ ವರ್ಷಕ್ಕೆ. ಆ ಟೀಮಿಗೆ ನನ್ನ ಅನಂತ ವಂದನೆಗಳು ಮತ್ತು ಮೈ ಗುಡ್ ವಿಶಸ್ ಟು ದ ನ್ಯೂ ಟೀಮ್. ಅದರ ಜೊತೆಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಇಷ್ಟೆಲ್ಲ ಮೆಂಬರ್ಸ್ ಒಟ್ಟು ಸೇರಿ ಕೆಲಸ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಥ್ಯಾಂಕ್ಸ್. ನಮ್ಮ ರೋಟ್ರಿ ಕ್ಲಬ್ ದೇರಳಕಟ್ಟೆ ಮೆಂಬರ್ಸಿಗೆ, ಸದಸ್ಯರಿಗೆ, ಸರ್ವ ಸದಸ್ಯರಿಗೆ ಹಾಗೂ RCC ಅವರಿಗೆ, ರೋಟ್ರ್ಯಾಕ್ಟ್ ಅವರಿಗೆ, ಇಂಟ್ರ್ಯಾಕ್ಟ್ ಅವರಿಗೆ ನನ್ನ ಥ್ಯಾಂಕ್ಸು. ಲಕ್ಷ ಇಲ್ಲೇ ಇದ್ದಾರೆ, ತುಂಬ ಶ್ರಮಪಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಒಂದು ಪ್ರಾರ್ಥನೆ ನೆರವೇರಿಸಿಕೊಟ್ಟು ತುಂಬ ಚೆನ್ನಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಆರಂಭ ಆಗಲಿ ಅಂತ ಹೇಳ್ಕೊಂಡವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹೀಗೆ ಥ್ಯಾಂಕ್ಸ್ ಆಲ್ಸೋ ಟು ಅವರ್ ಗವರ್ನರ್, ಟು ಡಿಸ್ಟ್ರಿಕ್ಟ್ ಗವರ್ನರ್ ಜೋಸೆಫ್ ಮ್ಯಾಥ್ಯೂ. ಅವರು ತುಂಬ ಇನ್ಸ್ಪಿರೇಷನ್ನಿಂದ ತುಂಬ ಕೆಲಸಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ. ನಮ್ಮ ಅಸಿಸ್ಟೆಂಟ್ ಗವರ್ನರ್ ಸುಮಿತ್ರಾ ಅವರಿಗೂ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಆ್ಯಂಡ್ ಝೋನಲ್ ಆಫೀಸರ್ಸಿಗೂ ನಮ್ಮ ಥ್ಯಾಂಕ್ಸ್ ಖಂಡಿತವಾಗಿ ಇದೆ. ಈ ರೀತಿಯಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಈ ರೋಟ್ರಿ ಕನೆಕ್ಟ್ಸ್ ದ ವರ್ಲ್ಡ್ ಅಂತ ಎಲ್ಲಿಂದ ಪ್ರಾರಂಭ ಆಯಿತು, ಈಗ ರೋಟ್ರಿ ಓಪನ್ಸ್ ಆಪರ್ಚುನಿಟಿ ಆಗುತ್ತೆ ಈ ವರ್ಷದಲ್ಲಿ. ಆದರೆ ಈ ಓಪನಿಂಗ್ ಆಫ್ ಆಪರ್ಚುನಿಟಿ ಇಸ್ ನಾಟ್ ಪಾಸಿಬಲ್ ವಿದೌಟ್ ಕನೆಕ್ಷನ್ಸ್. ಅದರ ಕನೆಕ್ಷನ್ಸ್ ಬಂದದ್ರಿಂದ ಈಗ ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಎಲ್ಲ ಸದಸ್ಯರಿಗೆ ಮತ್ತು ವೇದಿಕೆಯಲ್ಲಿರೋ ಗಣ್ಯರಿಗೆ ಎಲ್ರಿಗೂ ಮತ್ತು ನನ್ನ ಧನ್ಯವಾದಗಳನ್ನು ಅರ್ಪಿಸಿ
ತಮಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಸಾಗಿ ಬಂದಂಥ ಮನದಾಳಗಳನ್ನು ಮಾತುಗಳನ್ನು ವ್ಯಕ್ತಪಡಿಸಿದಂಥ ನಮ್ಮ ಅಧ್ಯಕ್ಷರಾದ ರವಿಶಂಕರ್ ಅವರಿಗೆ ಧನ್ಯವಾದಗಳು. ಹಾಗೆ ಭಾಳ ಹೊತ್ತಿನಿಂದ ಕಾಯ್ದಿದ್ದಂಥ ಆ ಕ್ಷಣವು ಇದೀಗ ನಿಮ್ಮ ಮುಂದೆ ಬರುತ್ತಿದೆ. ನಮ್ಮ ರೋಟರಿ ಕ್ಲಬ್ ದೇಳಗಟ್ಟೆಯ 2021ರ ಪದಗ್ರಹಣ ಕಾರ್ಯಕ್ರಮವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಹಾಯಕ ಪಾಲಕರಾದ ಗೋಪಾಲ್ ಶೆಟ್ಟಿ ಅವರು ನೆರವೇರಿಸಿಕೊಡುತ್ತಾರೆ. ಹಾಗೆ ಈ ಪದಗ್ರಹಣ ವರದಿಯನ್ನು ಓದಿ ಹೇಳಲು ವೇದಿಕೆ ಮೇಲೆ ರೋಟೇರಿಯನ್ PHF ವಿಕ್ರಮ್ ದತ್ತನವರು ಬರಬೇಕಾಗಿ ಕೇಳಿಕೊಡ್ತೇನೆ. ಥ್ಯಾಂಕ್ ಯು ರೋಟೇರಿಯನ್ JP ರೈ. ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಭಾಳ ಸಿಂಪಲ್ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಕೋವಿಡ್-19ನ ಈ ಒಂದು ಸಮಯದಲ್ಲಿ ನಮ್ಮ ಡಾಕ್ಟರ್ ಅನಂತನ್ ಹೇಳಿದಾಗೆ ಆದಷ್ಟು ಲೋ ಎಫೆಕ್ಟ್ ಮಾಡಬೇಕೆಂಬುದಾಗಿ ಹೇಳಿದ್ದಾರೆ. ಆ ಕಾರಣ ಒಳ್ಳೆಯ ಔಪಚಾರಿಕವಾಗಿ ಅಧ್ಯಕ್ಷರು ಒಂದು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದಕ್ಕಿಂತ ಮುಂಚೆ ಡಾಕ್ಟರ್ ಅನಂತನ್ ನಮ್ಮ ಇವತ್ತಿನ ಇನ್ಸ್ಟಾಲೇಷನ್ ಆಫೀಸರ್ ಹಾಗೂ ನಮ್ಮೆಲ್ಲರ ನೆಚ್ಚಿನ ಅಸಿಸ್ಟೆಂಟ್ ಗವರ್ನರ್ ಆದ ರೊಟೇರಿಯನ್ PHF ಗೋಪಾಲ್ ಶೆಟ್ಟರ ಒಂದು ಕಿರು ಪರಿಚಯವನ್ನು ಹೇಳ್ಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ. Good evening to everybody. It is with great pleasure that I would like to introduce our chief guest, Rotarian PHF Gopal Shetty, who is the Assistant Governor. Shri Gopal Shetty did his BSc in Science in St. Aloysius College. Then he did his MSc Physics from Mangalore University. He joined the Canara PU College in 1991 as a lecturer in the Department of Physics, and presently he is the Dean of the college for the last 3 years. He joined Rotary in 2001 and was the President of Rotary in 2010 and is the Zonal Lieutenant in 2011 and Conference Secretary and Cultural Secretary in 2019, and presently he is the Assistant Governor. He is also the General Secretary of Buns alias Nadavara Sangha, Founder President of the Cultural Association of Mangalore, Ranga Sangati, and his hobbies include acting and music. And he is a great person because in difficult times like COVID, he has taken the responsibility to come here and take charge of this function, be the chief guest, and to make this function a grand success. So with these few words, I'd like to introduce our Assistant Governor, Rotarian PHF Gopal Shetty, and would also like to thank him for taking this opportunity to come here and help us with this. Thank you, sir. ಇವತ್ತು ಭಾಳ ಮುಖ್ಯವಾಗಿ ನಾವು 5 ಡೈರೆಕ್ಟರ್ ಹಾಗೂ ಟ್ರೆಷರರ್, ಸೆಕ್ರೆಟರಿ ಮತ್ತು ಪ್ರೆಸಿಡೆಂಟ್ ಈ ಒಂದು 8 ಜನರನ್ನು ನಾವು ಕರಿತೀವಿ. ಡೈರೆಕ್ಟರ್ ದಯವಿಟ್ಟು ವೇದಿಕೆಗೆ ಬಂದು ಅಸಿಸ್ಟೆಂಟ್ ಗವರ್ನರಿಂದ ಹೂವನ್ನು ಸ್ವೀಕಾರ ಮಾಡಿ ಒಂದು ಫೋಟೋ ಸೆಷನ್ನಿಗೆ ಹಿಂಬದಿಯಲ್ಲಿ ನಿಲ್ಕೊಳ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮೊದಲಾಗಿ ಕ್ಲಬ್ ಸರ್ವಿಸ್ ಡೈರೆಕ್ಟರ್ ವಿನಯ್ ಬಗಮಿಲ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ವೊಕೇಶನಲ್ ಸರ್ವಿಸ್ ರೋಟೇರಿಯನ್ ರೂಪಾ ಶೆಟ್ಟಿ. ವೊಕೇಶನಲ್ ಸರ್ವಿಸ್ ರೋಟೇರಿಯನ್ ರೂಪಾ ಶೆಟ್ಟಿ. ಕಮ್ಯುನಿಟಿ ಸರ್ವಿಸ್ ರೋಟೇರಿಯನ್ KS ಬಾಬು. ಡೈರೆಕ್ಟರ್ ಯೂತ್ ಸರ್ವಿಸ್ ರೋಟೇರಿಯನ್ ಶ್ರೀ ಪ್ರಸಾದ್ ಅಲ್ವಾ. ಇಂಟರ್ನ್ಯಾಷನಲ್ ಸರ್ವಿಸ್ ರೋಟೇರಿಯನ್ ಡಾಕ್ಟರ್ ಅನಂತನ್. ಟ್ರೆಷರರ್ ಆಗಿ ವಿಕ್ರಮ್ ದತ್ತ, ನಾನೇ ಅದು. ನೆಕ್ಸ್ಟ್ ಮುಂದಿನ ವರ್ಷದ 2020-21ರ ಕಾರ್ಯದರ್ಶಿ ಹಲವಾರು ಬಾರಿ ಆಗಿದ್ದಾರೆ. ನಮ್ಮ ಈ ಕಷ್ಟ ಕಾಲದಲ್ಲಿ ಯಾರು ಸಿಗದಿದ್ದರೆ ರೊಟೇರಿಯನ್ JP ರೈ ಒಬ್ಬರು ಇರ್ತಾರೆ. ಸೊ ರೊಟೇರಿಯನ್ JP ರೈ ಅವರು 2020-21ರ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಬಹಳ ಮುಖ್ಯವಾದ ಒಂದು ಹುದ್ದೆ 2020-21ರ ಅಧ್ಯಕ್ಷರಾಗಿ ನಮ್ಮೆಲ್ಲರ ನೆಚ್ಚಿನ ರೊಟೇರಿಯನ್ PD ಶೆಟ್ಟಿ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಕೋರುತ್ತಾ ಅವರು ನಮ್ಮ ಈಗಿನ ಅಧ್ಯಕ್ಷರಾದ ರೊಟೇರಿಯನ್ ರವಿಶಂಕರ್ ರಾವ್ ಅವರಿಂದ ಅಧಿಕಾರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಅಸಿಸ್ಟೆಂಟ್ ಗವರ್ನರ್ PHF ಗೋಪಾಲ್ ಶೆಟ್ಟಿ
ಅವರ ಒಂದು ನೇತೃತ್ವದಲ್ಲಿ ಸಮ್ಮುಖದಲ್ಲಿ ಅದೇ ರೀತಿ ಚೇರ್ಮನ್ ಆಗಿ ನಮ್ಮ TRF ಆ್ಯಸ್ ಯೂಶ್ವಲ್ ರೊಟೇರಿಯನ್ KR ಶೆಟ್ಟಿ ಅವರು ಮುಂದುವರಿಸ್ತಾ ಇದ್ದಾರೆ. ವಿನ್ಸಿನ ರಾಜಮ್ ಅವರು ಬರಲಿಲ್ಲ. ಹಾಗೆ CLCC ಆಗಿ ಸೀತಾಲಕ್ಷ್ಮಿ ಅವರಿದ್ದಾರೆ. ಸೊ ಇವರೆಲ್ಲ 2-3 ಮಂದಿ ಬರಲಿಲ್ಲ ಇವತ್ತು COVID-19 ಕಾರಣದಿಂದಾಗಿ. ಹಾಗೂ ನಿಮಗೆ ಮುಂದಿನ ಅಧ್ಯಕ್ಷರಿಗೆ ತರುತ್ತದೆಂದಾಗಿ ಹೇಳಿಕೊಳ್ಳುತ್ತಾ ಅವರಿಗೆ ಕೂಡ ದೇರ್ಲಕಟ್ಟೆ ರೋಟರಿ ಕ್ಲಬ್ ಅವರಿಗೆ ಶುಭಾಶಯಗಳು. All of you stretch your hand for oath taking. Stand up. Please repeat what I will tell. I do solemnly pledge that I will faithfully execute the office of Rotary Club of Derlakatte, and that I will, to the best of my ability, support the district governor and Rotary International, and that I will uphold the constitution and bylaws of this club. ಇವರಿಂದ acceptance speech. ರೋಟರಿ ಕ್ಲಬ್ ದೇರ್ಲಕಟ್ಟೆಯ 2020-21ನೇ ಸಾಲಿನ ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿ ಒಂದು ಪದಗ್ರಹಣವನ್ನು ನಡೆಸಿಕೊಟ್ಟಂತಹ ಝೋನ್ 3 ಇದರ ಅಸಿಸ್ಟೆಂಟ್ ಗವರ್ನರ್, ನಮ್ಮ ಆತ್ಮೀಯರಾದಂತಹ ಕೆನರಾ ಕಾಲೇಜಿನ ಡೀನ್ ಕೂಡ ಆಗಿರುವಂತಹ ರೊಟೇರಿಯನ್ PHF ಗೋಪಾಲ್ ಶೆಟ್ಟಿ ಅವರೇ, ಈಗಾಗಲೇ ಅಧಿಕಾರವನ್ನು ಹಸ್ತಾಂತರಿಸಿದಂತಹ ನನ್ನ ಆತ್ಮೀಯರು ಪ್ರೊಫೆಸರ್ ರೊಟೇರಿಯನ್ ರವಿಶಂಕರ್ ರಾವ್ರವರೇ, ಹಾಗೆ ಈ ಒಂದು ಕ್ಲಬ್ನ ಬೆನ್ನೆಲುಬಾಗಿ ನಿಂತುಕೊಂಡು ದೇರ್ಲಕಟ್ಟೆ ರೋಟರಿ ಕ್ಲಬ್ನ ಪಾಸ್ಟ್ ಪ್ರೆಸಿಡೆಂಟ್ ಹಾಗೂ ಬೇರೆ ಬೇರೆ ಸ್ತರಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ನನ್ನ ಆತ್ಮೀಯ ಮಿತ್ರರಾದಂಥ ರೊಟೇರಿಯನ್ PHF ಕೆ ರವೀಂದ್ರ ಶೆಟ್ಟಿಯವರೇ, ಹಾಗೆ ನಮ್ಮ ಈ ವರ್ಷದ ಕಾರ್ಯದರ್ಶಿ ಹಾಗೆ ಪಾಸ್ಟ್ ಪ್ರೆಸಿಡೆಂಟ್ ಆಗಿರುವಂತಹ ಜಯಪ್ರಕಾಶ್ ರೈ ಅವರೇ, ಡಿಸ್ಟ್ರಿಕ್ಟ್ನಲ್ಲಿ ಕೂಡ ವಿವಿಧ ಸ್ತರಗಳಲ್ಲಿ ಕಾರ್ಯದರ್ಶಿ ಹಂತದಲ್ಲಿವರೆಗೆ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಈ ಒಂದು ಗ್ರಾಮಾಂತರ ಪ್ರದೇಶದ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾದ ರೋಟರಿಯನ್ನು ಬಹಳ ಡಿಸ್ಟ್ರಿಕ್ಟ್ನಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ನಿರ್ವಹಿಸಲು ಅನುಕೂಲ ಮಾಡಿಕೊಟ್ಟಂತಹ ರೊಟೇರಿಯನ್ PHF ವಿಕ್ರಮ್ ದತ್ತರವರೇ, ಯಾಕಂತ ಹೇಳಿದರೆ ಇಡೀ ಡಿಸ್ಟ್ರಿಕ್ಟ್ನಲ್ಲಿ ಒಂದು ಡಿಸ್ಟ್ರಿಕ್ಟ್ ಗವರ್ನರ್ ಆಗುವಂಥದ್ದು ಅಂತ ಹೇಳಿದರೆ ಅಷ್ಟು ಸುಲಭದ ಮಾತೇನಲ್ಲ. ನಮಗೆ ಕಳೆದ ಪದಗ್ರಹಣದ ಸಂದರ್ಭದಲ್ಲೆಲ್ಲ ನಮ್ಮ GSR ದೇವದಾಸರಯ್ಯ ಅವರು ಹೇಳೋದಿತ್ತು, ಈ ಕ್ಲಬ್ನಲ್ಲಿ ಒಬ್ಬರು ಡಿಸ್ಟ್ರಿಕ್ಟ್ ಗವರ್ನರ್ ಬೇಗ ಆಗ್ತಾರೆ ಅಂತೇಳಿ. ನಾವು ಕಾಯ್ತಾನೇ ಇದ್ದೆವು. ಆದರೆ ಮೊದಲ ಯತ್ನದಲ್ಲಿ ಸ್ವಲ್ಪ ತೊಂದರೆ ಆಗಿರ್ಬೋದು, ಮುಂದೆ ಅವಕಾಶಗಳು ಇದ್ದೇ ಇರ್ತವೆ. ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ರೊಟೇರಿಯನ್ ವಿಕ್ರಮ್ ದತ್ತರವರು, ಅವರಿಗೆ ಖಂಡಿತವಾಗಿಯೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನನ್ನೆಲ್ಲ ಆತ್ಮೀಯ ರೋಟರಿ ಮಿತ್ರರೇ, ಹಾಗೆ ಮಾಧ್ಯಮದವರೇ, ನಾನು ಬಹುಶಃ 10 ವರ್ಷಗಳ ಹಿಂದೆ ನಾನು ವಿಕ್ರಮ್ ದತ್ತ ಇವರು ಈ ಒಂದು ಕ್ಲಬ್ಬಿಗೆ ಸೇರಿದವರು. ಜುಲೈ 14ನೇ ತಾರೀಕಿಗೆ KR ಶೆಟ್ಟಿಯವರ ಮದುವೆಯ ದಶಮಾನೋತ್ಸವದ ಒಂದು ಅದ್ಧೂರಿಯ ಕಾರ್ಯಕ್ರಮ ಗಟ್ಟಿ ಇಲ್ಲಿ ವರುಣ್ ಹಾಲ್ನಲ್ಲಿ, ಚಾವಡಿ ಹಾಲ್ನಲ್ಲಿ ನಡೆದಂಥ ಸಂದರ್ಭ ಈಗಲೂ ಕಣ್ಣಿಗೆ ಕಟ್ಟುವಂತಿದೆ. ಯಾಕಂತ ಹೇಳಿದರೆ ದೇರ್ಲಕಟ್ಟಿ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಸಭಾಂಗಣದಲ್ಲಿ ಜನ ಅಂತ ಹೇಳಿದರೆ ಸುಮಾರು 300 ಜನಕ್ಕಿಂತ ಹೆಚ್ಚು ಜನವನ್ನು ಸೇರಿಸಿ ಆದಂತಹ ಕಾರ್ಯಕ್ರಮ ಇವತ್ತು ಕಣ್ಣಿಗೆ ಕಟ್ತಾ ಇದೆ. ಅದೇ
6 ತಿಂಗಳ ನಂತರ ಅವರ ನಂತರ ನನಗೆ ಈ ಕ್ಲಬ್ನಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೂಡ ನನಗೆ ಸಿಕ್ಕಿರ್ತದೆ. ನಾನು ಅದನ್ನು ಅನುಭವಿಸಿದ್ದೇನೆ. ಆಗ ಅನುಭವ ಇರಲಿಲ್ಲ, ಆದರೆ ಎಲ್ಲರ ಸಹಕಾರದಿಂದ ನಿಭಾಯಿಸಿದ್ದೇವೆ. ತದನಂತರ ಕೆಲವರು 2 ಬಾರಿಗೆ ಅಧ್ಯಕ್ಷರಾಗುವಂಥ ಅವಕಾಶ ಬಂತು. ಹೇಳ್ತಾರೆ, ನಿಮ್ಮಲ್ಲಿ ಏನು ನೀವೇ ಅಧ್ಯಕ್ಷಗಿರಿಯನ್ನು ಅನುಭವಿಸಿದ ಬೇರೆಯವರು, ನಾವು ಎಲ್ಲರಿಗೂ ಅವಕಾಶವನ್ನು ಕೊಡ್ತಾ ಇದ್ದೇವೆ, ಆದರೆ ಮುಂದೆ ಬರುವವರು ಕಡಿಮೆ ಆದಾಗ ಮತ್ತೆ ಹೆಗಲು ಕೊಡಲೇಬೇಕಾಗ್ತದೆ. ಈ ವರ್ಷ ನಮ್ಮ ರೂಪಾ ಶೆಟ್ಟಿಯವರು ಸ್ವಲ್ಪ ಮನಸ್ಸು ಹಿಂದೆ ಮಾಡಿದ್ರಿಂದ ಮತ್ತೊಮ್ಮೆ ನನಗೆ ಅವಕಾಶ ಸಿಕ್ತು. ಆದರೆ ಯಾರಾದರೂ ನಿಭಾಯಿಸ್ಕೊಂಡು ಹೋಗಲೇಬೇಕಾಗ್ತದೆ. ಅದು ಬಂದ ನಂತರ ಗೊತ್ತಾಗ್ತದೆ ಹೇಗಿದೆ ಏನು ಅಂತ. ನಾವು ಹೊರಗಿದ್ದುಕೊಂಡು ಮಾತನಾಡೋದಕ್ಕಿಂತ ಅದರ ಒಳಗಿದ್ದು ಅದನ್ನು ಅನುಭವಿಸಿದಾಗ ಅದರ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ಬಹುಶಃ ಬಹಳಷ್ಟು ಕನಸುಗಳನ್ನು ಕಂಡಿದ್ದೆವು ನಾವು. ಈ ವರ್ಷ ಜುಲೈ 14ಕ್ಕೆ ನಾವು ಡೇಟ್ ಯಾವತ್ತೂ ಫಿಕ್ಸ್ ಮಾಡಿದ್ದೆವು. ಹಾಲೆಲ್ಲ ಮಾತಾಡಿ ಆಗಿತ್ತು, ಅದ್ದೂರಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ. ಈ ವೇದಿಕೆಯಲ್ಲಿ ಎಲ್ಲ ನಮ್ಮ ಪ್ರೊಫೆಸರು ಮತ್ತು ಡೀನ್ ಅವರು ಮತ್ತು ಎಜುಕೇಷನ್ ಫೀಲ್ಡ್ನಲ್ಲಿರುವವರು ಎಲ್ಲರೂ ಶಿಕ್ಷಣಕ್ಕೆ ಸಂಬಂಧಪಟ್ಟವರು. ಅವರೊಟ್ಟಿಗೆ ನಾನು ಒಬ್ಬ ಹೆಡ್ ಮಾಸ್ಟರ್, ಈಗ ಮೊದಲು ಮಾಸ್ಟರ್ ಆಗಿದೆ, ಈ ವರ್ಷದಿಂದ ಹೆಡ್ ಮಾಸ್ಟರ್. ಹಾಗೆ ಕ್ಲಬ್ನಲ್ಲಿ ನಾನು ಅಧ್ಯಕ್ಷಗಿರಿಗೆ ಕೂಡ ಬಂದಿದೆ. ಬಹಳ ದೊಡ್ಡ ಒಂದು ಡ್ರೀಮ್ ಏನು, ಒಂದು ಒಳ್ಳೆಯ ಕಾರ್ಯಕ್ರಮ ಅವರು ನಮ್ಮ ರವೀಂದ್ರ ಶೆಟ್ಟಿ ಒಪ್ಕೊಂಡಿದ್ರು. 14ನೇ ತಾರೀಕಿಗೆ ನಾವು ಅದ್ದೂರಿಯಾಗಿ ಮಾಡಿಕೊಡೋಣ ಅಂತೇಳಿ. ಆದರೆ ಪ್ರಕೃತಿ ಮುನಿದರೆ ನಾವು ಏನು ಮಾಡೋ ಹಾಗಿಲ್ಲ. ಮುಖ ತೋರಿಸದೆ ಸಮಾರಂಭ ಮಾಡುವಂಥ ಕಾರ್ಯಕ್ರಮ ಆಗಿ ಹೋಯಿತು. ಯಾಕೆಂದರೆ ಉಸಿರು ಕಟ್ಟುವಂಥ ವಾತಾವರಣ ನಡೀತಾ ಇದೆ. ಯಾಕೆ, ಒಂದು ಕಡೆಯಲ್ಲಿ ನಾವು ಕೋವಿಡ್-19ನ ಗೈಡ್ಲೈನ್ಸನ್ನು ಪಾಲಿಸಲೇಬೇಕು. ಮಾಸ್ಕ್ ಹಾಕಿಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿಕೊಂಡು ಇದನ್ನು ಕಾರ್ಯಕ್ರಮ ಮಾಡಬೇಕು ಅಂದುಕೊಂಡಾಗ ನಾವು ಕೆಲವು ದಿವಸ, ಯಾಕೆಂತೇಳಿ ನಾನೀವತ್ತು ಪುರುಷೋತ್ತಮ ಮಂಜನವರು ನೆನಪಿಸಿಕೊಳ್ಳಬೇಕು. ಅವರು ನಮ್ಮ ಕ್ಲಬ್ನ ಝೋನಲ್ ಲೆಫ್ಟಿನೆಂಟ್. ಮೊನ್ನೆ ಫೋನಲ್ಲಿ ಮಾತಾಡಿದೆ. ಅವರು ಕೋವಿಡ್ನಿಂದಾಗಿ ನಿಟ್ಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಐಸಿನಲ್ಲಿ ಎತ್ಕೊಂಡು ತುಂಬ ಸಫರ್ ಆಗಿದ್ದಾರೆ. ಅವರು ರಿಕವರಿ ಆಗಿ ಬರಲಿ ಅಂತ ನಾವು ಮುಂದೂಡಿದೆವು. ನಿನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ, ಮಾತನಾಡಿದೆವು. ಅವರು ಇವತ್ತು ನಮ್ಮ ಸಮಾರಂಭದಲ್ಲಿ ಬೇಕಿತ್ತು. ಯಾಕೆಂದರೆ ಒಂದು ವರ್ಷ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದವರು. ಯಾಕೆಂದರೆ ಅವರು ನಮ್ಮಷ್ಟು ಇದು ಎಜುಕೇಷನ್ ಇದ್ದವರು ಅಲ್ಲದಿದ್ದರೂ ಕೂಡ ಸಾಮಾಜಿಕ ರಂಗದಲ್ಲಿ ಅವರು ಮಾಡಿದಂಥ ಕೆಲಸ ಸಾಧನೆ ಭಾಳ ದೊಡ್ಡದಿದೆ. ಅವರೊಂದು ಪಕ್ಷದಲ್ಲಿ ಇದ್ದುಕೊಂಡು ಕೂಡ ಆ ರೀತಿ ಬಹಳ ಜನಪ್ರಿಯವಾದಂಥ ಕಾರ್ಯಕ್ರಮವನ್ನು ಕೊಟ್ಟವರು. ಅಂಥವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಯಾಕೆ ಬರಬೇಕಿತ್ತು. ಇವತ್ತು ಈ ಕೊರೋನಾ ಮಹಾಮಾರಿಯಿಂದಾಗಿ ನಾವು ಈ ರೀತಿ ಮಾಡಿಕೊಂಡಿದ್ದೇವೆ. ಮತ್ತು ನಮಗೆ ಸಜೆಸ್ಟ್ ಮಾಡಿದರೆ, ನೀವು ವರ್ಚುವಲ್ ಮೀಟಿಂಗ್ ಮಾಡಿಕೊಂಡು ಝೂಮ್ನಲ್ಲಿ ಹೀಗೆಲ್ಲ ಮಾಡಿ, ಅದು ನಮ್ಮ ಕ್ಲಬ್ಬಿಗೆ ಹಿಡಿಸುವಂಥದ್ದಲ್ಲ. ಕೊನೆಗೂ ದೂಡಿ ನಾವು ಇವತ್ತು 6 ಫೀಟು ಅಂತರದಲ್ಲಿ ಕೂತ್ಕೊಂಡಾದರೂ ಇವತ್ತು ರವೀಂದ್ರ ಕಲಾ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಮಾಡಿದ್ದೇವೆ. ನೀವೆಲ್ಲ ಬಂದಿದ್ದೀರಾ, ತುಂಬ ಸಂತೋಷ. ಖಂಡಿತವಾಗಿಯೂ ಪಿ ಡಿ ಶೆಟ್ಟಿ ಒಬ್ಬ ವ್ಯಕ್ತಿ ಅಷ್ಟೇ. ನೀವೆಲ್ಲ ಬೆಂಬಲ ಕೊಟ್ಟರೆ ಅದಕ್ಕೊಂದು ಶಕ್ತಿ ಬರ್ತದೆ. ಈ ಒಂದು ಕ್ಲಬ್ನಲ್ಲಿ ಏನು ಕಾರ್ಯಕ್ರಮಗಳು ಆಗಬೇಕೋ ಅದು ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತ ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತೇಳಿ ಈ ಒಂದು ಅಧಿಕಾರವನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೇನೆ. ಮುಂದೆ ನಿಮ್ಮ ಮಾರ್ಗದರ್ಶನಕ್ಕಾಗಿ, ಹಾಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ರವಿಶಂಕರ್ ಅವರು ನಮಗೆ ಮೆಂಟರ್ ಆಗಿ ತುಂಬ ಸಹಕಾರವನ್ನು ನೀಡಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ ನಮ್ಮ ಕ್ಲಬ್ನಲ್ಲಿ ತುಂಬ ಜನ ಮಾಜಿ ಅಧ್ಯಕ್ಷರುಗಳು ಇದ್ದಾರೆ. ಇವರೆಲ್ಲ ಸಹಕಾರದೊಂದಿಗೆ ನಾವು ಈ ದೇರಳಕಟ್ಟೆ ಕ್ಲಬ್ನಲ್ಲಿ ಸಂಖ್ಯೆ ಅದು ಕಡಿಮೆ ಎನ್ನುವಂಥದ್ದು ನಮಗೆ ಯಾವ ತೊಂದರೆ ಕೊಡಬಾರ್ದು. ಯಾಕೆ, ನಾನು ಬರುವಾಗ ಬಹಳ ಒಂದು ಒತ್ತಡದಲ್ಲಿದ್ದೆ. ನಮ್ಮ ಜನ ಕಡಿಮೆ ಇದ್ದಾರೆ, ಕಡಿಮೆ ಇರೋ ಕಡೆ ನಾವು ಕಾರ್ಯಕ್ರಮ ಮಾಡಿ ಏನು ಹೇಳೋದು, ಸುಮ್ಮನೆ ವೇದಿಕೆಯಲ್ಲಿ ಕೂತ್ಕೊಳ್ಳೋಷ್ಟು ಜನ ಎದುರಿನಲ್ಲಿರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಡೋದಾದರೂ ಹೇಗೆ? ಆದರೂ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ನೀವು ಇಷ್ಟು ಜನ, ಅದರಲ್ಲಿ ನಮ್ಮ ಮಹಿಳೆಯರು ನೋಡಿ ಎಷ್ಟು ಜನ ಸೇರಿದ್ದೀರಿ, ಸಂಜೆ ಹೊತ್ತಿಗೆ ಬಂದಿದ್ದೀರಿ. ಖಂಡಿತವಾಗಿ ದೊಡ್ಡ ನಾನು ಮನದಾಳದ ಒಂದು ನಮಸ್ಕಾರಗಳನ್ನು ನಿಮಗೆ ತಿಳಿಸ್ತೇನೆ. ಯಾಕೆ ಹೆದರ್ಕೊಳ್ತಾರೆ. ಆರೋಗ್ಯ ಎನ್ನುವಂಥದ್ದು ಭಾಳ ಮುಖ್ಯವೇ. ಆರೋಗ್ಯ ಕೆಟ್ಟರೆ ಏನಿಲ್ಲ. ಬಹಳ ಜಾಗ್ರತೆಯಿಂದ ನಾವು ಈ ಕಾರ್ಯಕ್ರಮವನ್ನು ಭಾಳ ಸರಳವಾಗಿ ಸಂಕ್ಷಿಪ್ತವಾಗಿ ಇವತ್ತು ಮಾಡಿದ್ದೇವೆ. ಡಿಸ್ಟಿಕ್ನಲ್ಲಿ, ಝೋನಲ್ಲಿ ನಮಗೆ ಪೂರ್ಣ ಸಹಕಾರ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಸದಾ ಸಿದ್ಧರಿದ್ದಾರೆ. ಮುಂದೆ ಹಲವಾರು ನಮ್ಮ ಯೋಚನೆಗಳಿವೆ. ಕೊನೆಯಲ್ಲಿ ಒಂದು ವಿನಂತಿಯನ್ನು ನಿಮ್ಮಲ್ಲಿ ಮಾಡಿಕೊಡ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಆ ಜೆ ಪಿ ರೈ ಬಗ್ಗೆ ಹೇಳಿದರೆ ತುಂಬ ಹೇಳಲಿಕ್ಕಿದೆ. ಅದು ಇವತ್ತು ಎಲ್ಲ ಇನ್ನೊಂದು ಸಂದರ್ಭದಲ್ಲಿ ನಾವು ಮಾತನಾಡೋಣ. ಯಾಕೆಂದರೆ ಸಾಧಕರಂದರೆ ಹಾಗಿರಬೇಕು. ಹಠ ಮಾಡಿದರೆ ಏನನ್ನಾದರೂ ಮಾಡಬೇಕು ಅಂತೇಳಿ. ಇವತ್ತು ಬೆಳಿಗ್ಗೆ ಅವರೊಬ್ಬರು ಮಿಲಿಟ್ರಿಯಲ್ಲಿ ಇದು ಕೆಲಸ ಮಾಡಿದ್ರಿಂದ ಅವರ ಆ ಡಿಸಿಪ್ಲಿನ್, ಆ ಟೈಮ್ ಎನ್ನುವಂಥದ್ದನ್ನು ಯಾವ ರೀತಿಯಲ್ಲಿ ಕೀಪಪ್ ಮಾಡ್ತಾರೆ. ನಾನು 1 ನಿಮಿಷ ತಡ ಆದಾಗ ನನಗೆ ಫೋನ್ ಮಾಡಿ ಎಚ್ಚರಿಸ್ತಾರೆ. ಇವತ್ತು ಒಂದು ವನಮಹೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಾವು ನಮ್ಮ ವಿನಯರ ಮನೆಯಲ್ಲಿ ಮಾಡಿದ್ದೇವೆ.
ಬೆಳಿಗ್ಗೆ ನಮ್ಮ ರೂಪ ಶೆಟ್ಟಿಯವರೆಲ್ಲ ಬಂದಿದ್ದಾರೆ. ಅಷ್ಟು ಮಳೆ ಇದ್ದರೂ ಕೂಡ ನಾವು ಆ ಕಾರ್ಯಕ್ರಮವನ್ನು, ಯಾಕೆಂದರೆ ಗಿಡ ನೆಟ್ಟರೆ ಸಾಲದು, ಅದನ್ನು ಉಳಿಸಿಕೊಳ್ಬೇಕು, ಬೆಳೆಸಿಕೊಳ್ಬೇಕು. ಅದಕ್ಕೆ ಸರಿಯಾದ ಸ್ಥಳ ಯಾವುದಂತ ಹೇಳಿದರೆ ನಮ್ಮ ರೊಟೇನಿಯರವರ ಮನೆಯಲ್ಲಿ ಇದನ್ನು ಆರಂಭಿಸಬೇಕು. ಒಳ್ಳೆಯ ಒಂದು ಹಣ್ಣಿನ ಗಿಡವನ್ನು ನೆಡುವ, ಮುಂದಿನ ದಿನಗಳಲ್ಲಿ ಅದು ಫಲ ಕೊಡುವಾಗ ಅದರ ಸಿಹಿ ತಿನ್ನುವಾಗ ನನ್ನ ನೆನಪಾಗಲಿ ಇದು ರೊಟೇರಿಯನ್ರವರು ಮಾಡಿದಂಥ ಒಂದು ಕಾರ್ಯಕ್ರಮ ಅಂತ ಆಗಬೇಕು. ಮುಂದಿನ ಎಲ್ಲ ನಿಮ್ಮ ಬಾಲವಾಡಿ ಅಥವಾ ನಿಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಒಂದು ಹಣ್ಣು ಫಲ ಕೊಡುವಂತಹ ಒಂದು ಗಿಡಗಳನ್ನು ನೆಟ್ಟು, ನಾವು 100 ಗಿಡಗಳನ್ನು ನೆಟ್ಟು ಅದು ಸಾಯಿಸುವುದಕ್ಕಿಂತ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳು ಅಂತ ಹೇಳ್ತಾ, ನನ್ನ ಒಂದು ಕೊನೆಯ ರಿಕ್ವೆಸ್ಟ್ ಏನಂತ ಹೇಳಿದರೆ, ನಮ್ಮಲ್ಲಿ ಈಗ 10-20 ಸದಸ್ಯರು ಇದ್ದಾರೆ ಸಕ್ರಿಯವಾಗಿರುವವರು. ನೀವು ಈ ಒಂದು ತಿಂಗಳೊಳಗೆ ನನಗೆ ಕನಿಷ್ಠ ಒಬ್ಬೊಬ್ಬರನ್ನು, ಒಂದು ಪೊಟೆನ್ಷಿಯಲ್ ಮೆಂಬರ್ಸ್ ಒಬ್ಬೊಬ್ಬರನ್ನು ದಯಮಾಡಿ ನನಗೆ ಇಂಟ್ರೊಡ್ಯೂಸ್ ಮಾಡಿ, ನಾವು ಅವರನ್ನು ತೆಗೆದುಕೊಳ್ಳುವ, ನಮ್ಮ ಕ್ಲಬ್ಬಿಗೆ ಸೇರ್ಪಡೆ ಮಾಡಿಕೊಳ್ಳುವ. ನಮ್ಮ ಸ್ಟ್ರೆಂತನ್ನು ಈ ವರ್ಷ ಖಂಡಿತವಾಗಿಯೂ 30ಕ್ಕೆ ಮೇಲೆ ದಾಟಿಸಬೇಕು. ಆಗ ನಮ್ಮ ಸಭೆ ಕಾರ್ಯಕ್ರಮಗಳಿಗೆ, ಸಾಮಾಜಿಕ ಚಟುವಟಿಕೆಗಳಿಗೆ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ, ಈ ಸಲದ ನಮ್ಮ RI ಪ್ರೆಸಿಡೆಂಟ್ ಹಾಲ್ಗರ್ ನಾಯಕರ್ ಅವರ ಏನು ಮೆಸೇಜ್ ಇದೆ ಅಥವಾ ಸ್ಲೋಗನ್ ಏನಿದೆ, ರೋಟರಿ ಓಪನ್ಸ್ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ. ರೋಟರಿ ಓಪನ್ಸ್ ಆಪರ್ಚುನಿಟಿ ಎಲ್ಲ ಇವರ ಈಗ ಮಾಸ್ಕ್ ಏನಾಗಿದ್ದಾರೆ ಅದರಲ್ಲಿ ಕೂಡ ಡೋರುಗಳೆಲ್ಲ ಓಪನ್ ಆಗಿದೆ. ಡೋರುಗಳು ಯಾಕೆ ಓಪನ್ ಆಗಿದೆ ಅಂದರೆ, ಒಂದು ಬಹುಶಃ ಕೋವಿಡ್ ಇದ್ರಿಂದ ಯಾರು ಬರೋದಿಲ್ಲ ಅಂತ ಓಪನ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಯಾರು ಬರೋದಿಲ್ಲ ನೋಡಿ, ಮನೆಗೆ ಯಾರು ಬರೋದಿಲ್ಲ, ಓಪನ್ ಇದೆ. ಹಾಗೆಲ್ಲ ಅವಕಾಶಗಳೆಲ್ಲ ನಮಗೆ ತೆರೆದುಕೊಳ್ತವೆ. ಅವಕಾಶಗಳು ಯಾವುದಕ್ಕೆ ತೆರೆದುಕೊಳ್ತವೆ? ನಿಮಗೆ ಏನಾದರೂ ಕಮ್ಯುನಿಟಿ ಸರ್ವಿಸ್ ಮಾಡಲಿಕ್ಕೆ ಬೇಕಿದ್ದರೆ ರೋಟ್ರಿ ಆಪರ್ಚುನಿಟಿಯನ್ನು ತೆರೆದುಕೊಳ್ತದೆ. ನೀವು ಇದರಲ್ಲಿ ಭಾಗವಹಿಸಬೇಕು. ಸೊ ನಾವು ಏನಾದರೂ ಸಮಾಜ ಸೇವೆ ಮಾಡೋದಿಲ್ಲ, ಈಗಾಗಲೇ ಮಾಡಿದ್ದಾರೆ. ರವೀಂದ್ರ ಶೆಟ್ಟಿ ಅವರು ಹೇಳಿದರು. ಹಾಗೆ ಡಾಕ್ಟ್ರುಗಳು ಇವರು ನಮ್ಮನ್ನು ಅನಂತನ್ ಅವರನ್ನು ಎಷ್ಟು ಕೊಂಡಾಡಿದ್ರು ಸಾಧ್ಯ. ಯಾಕೆಂದರೆ ಒಬ್ಬರು ಕೋವಿಡ್ ಪೇಷಂಟಲ್ಲಿ ರೊಟೇರಿಯನ್ ಆಗಿ ಹೋದರು. ಪುರುಷೋತ್ತಮ ಹೇಳಿದ ಮಾತುಗಳನ್ನು ಖಂಡಿತ ನನಗೆ ಕಣ್ಣೀರು ಬಂತು. ಆ ರೀತಿಯಲ್ಲಿ ದಿನಕ್ಕೆ 2 ಬಾರಿ ಹೋಗಿ ಅವರನ್ನು ವಿಚಾರಿಸಿ ಅವರು ಗುಣಮುಖರಾಗುವಲ್ಲಿ ಅವರ ಎಷ್ಟು ಪ್ರಯತ್ನ ಇದೆ ಅಂತ ಹೇಳಿದರೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದು ಸಾಧ್ಯ ಆಗಿತ್ತಾ? ಇದು ಆದದ್ದಿದ್ದರೆ ಇದು ರೋಟ್ರಿನ ಮಾತ್ರ. ಆದ್ದರಿಂದ ಖಂಡಿತವಾಗಿ ಇಂಥ ಹಲವಾರು ಅವಕಾಶಗಳಿವೆ. ಎಲ್ಲರಿಗೂ ಬಹಳ ಆತ್ಮೀಯತೆಯಿಂದ, ಮನದಾಳದಿಂದ ವಂದಿಸ್ತಾ ನಾನು ಈ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ರೋಟ್ರಿ. ಧನ್ಯವಾದಗಳು ಅಧ್ಯಕ್ಷರಿಗೆ. ಮುಂದೆ ನಮ್ಮ ಈ ದೇರ್ಲಕಟ್ಟೆ ರೋಟರಿ ಕ್ಲಬ್ನ ಸದಸ್ಯರಾದ ರೊಟೇರಿಯನ್ ಡಾಕ್ಟರ್ ಅನಂತನ್ ಅವರ ಪುತ್ರರಾದ ಯೋಗೇಶ್ ಇದೀಗ ತಾನೇ ಮುಗಿದಂತಹ ಪ್ರೀ ಯೂನಿವರ್ಸಿಟಿ ಒಂದು PUC ಎಕ್ಸಾಮ್ನಲ್ಲಿ ಅತ್ಯಧಿಕ ಮಾರ್ಕನ್ನು ಪಡೆದು ಅವರು ಪಾಸಾಗಿದ್ದಾರೆ. ಅವರನ್ನೊಂದು ಗೌರವಿಸುವ ಕಾರ್ಯಕ್ರಮ. ಮುಂದೆ ಅವರು ನೀಟ್ ಎಕ್ಸಾಮ್ಗೆ ಕೂಡ ಅಪಿಯರ್ ಆಗಲಿದ್ದಾರೆ. ಅವರ ಭವಿಷ್ಯವು ಅತ್ಯಂತ ಉಜ್ವಲವಾಗಿರಲಿ. ನೀಟ್ ಎಕ್ಸಾಮ್ನಲ್ಲಿ ಅತ್ಯಂತ ಉತ್ತಮ ಅಂಕವನ್ನು ಗಳಿಸಿ ಅವರು ನೆನೆಸಿದಂಥ ಕಾಲೇಜ್ ಅವರಿಗೆ ಸಿಗಲಿ ಎಂಬ ದೇವರಲ್ಲಿ ಪ್ರಾರ್ಥಿಸುತ್ತಾ, ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಹಾಗೂ ವೇದಿಕೆಯಲ್ಲಿರುವೆಲ್ಲ ಗಣ್ಯರಿಂದ ಒಂದು ಕಿರು ನೆನಪಿನನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಅನಂತರ ಮಿಸಸ್ ಅನಂತರ ದಯವಿಟ್ಟು ವೇದಿಕೆಗೆ ಬರಬೇಕು ಕೇಳಿಕೊಳ್ತೇನೆ. ಉತ್ತಮ ಅಂಕವನ್ನು ಗಳಿಸಿ PUCಯಲ್ಲಿ ತೇರ್ಗಡೆಗೊಂಡಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಗಳು. ಮುಂದೆ ಕೊರೋನಾ ಸಮಯದಲ್ಲಿ ನಿರಂತರವಾಗಿ ನಿಟ್ಟೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿ ಬರುವಂಥ ನರ ರೋಗದಲ್ಲಿ ಅಂಥವರಿಗೆ ಕೊರೋನಾ ಸಂದರ್ಭದಲ್ಲಿ ಕೂಡ ಟ್ರೀಟ್ಮೆಂಟನ್ನು ಕೊಟ್ಟು ಅವರ ಕಷ್ಟಕ್ಕೆ ಸಹಭಾಗಿಯಾಗಿದ್ದ ನಮ್ಮ ನೆಚ್ಚಿನ ಡಾಕ್ಟರ್ ಅನಂತನ್ ಅವರಿಗೆ ಒಂದು ಎಲ್ಲರ ಪರವಾಗಿ ಒಂದು ಗೌರವವನ್ನು ದಯವಿಟ್ಟು ಅವರು ವೇದಿಕೆಗೆ ಕಾರ್ಯಕ್ರಮವನ್ನು ಮಾಡಿ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟ, ನಮಗೆಲ್ಲರೂ ಆದಷ್ಟು ರೋಟರಿ ಬಗ್ಗೆ ಅನುಭವವನ್ನು ಕೊಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ಇದೀಗ ತಾನೇ ನಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಿದ ಡಾಕ್ಟರ್ ರವಿಶಂಕರ್ ರಾವ್ ಅವರಿಗೆ ಎಲ್ಲರ ಪರವಾಗಿ ಗೌರವ. ಈಗ ಬರ್ಡೇ ಹಾಗೂ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶಸ್ ಓವರ್ ಟು ಆ್ಯನ್ ಸೌಮ್ಯ ಶೆಟ್ಟಿ.
Good evening, ladies and gentlemen. Today we have some birthdays. Annette Laksha Rai celebrated her birthday on 1st July. I request her to come here and take a memento from our guest. Rotarian JP Rai celebrated his birthday on 2nd July. And Sujata celebrated her birthday on 8th July. John Shaman on 16th July. Annette Vinisha on 19th July. I request and Lata Vikram to come over here. Annette Tapasya also celebrated a birthday on 19th July itself. I request Professor Ravi Shankar Rao to take the memento. Mr. Lokaya celebrated his birthday on 24th July. John Srihari on 2nd August. I request Yogesh to come. And Lata celebrated birthday on 2nd August. Will be celebrated. And Supriya will be celebrated on 5th August. Lastly, we had our anniversary on 14th July. ಮುಂದೆ ನಮ್ಮ ಕ್ಲಬ್ಬಿನ ಮುಖವಾಣಿ ನ್ಯೂ ಹಾರೈಸನ್ಸ್ ಅದರ ಬಿಡುಗಡೆ ಅಧ್ಯಕ್ಷ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ ಅನಂತನ್ ಆ್ಯಂಡ್ ಅನಿತಾ ರವಿಶಂಕರ ಪರವಾಗಿ ಅಸಿಸ್ಟೆಂಟ್ ಗವರ್ನರ್ ಗೋಪಾಲ್ ಶೆಟ್ಟಿ ಅವರಿಂದ ಬಿಡುಗಡೆ ಮಾಡಿಕೊಡಬೇಕಾಗಿ ಕೇಳಿಕೊಡ್ತೀನಿ. ಡಾಕ್ಟರ್ ಅನಂತನ್ ಕೈಂಡ್ಲಿ ಹೆಲ್ಪ್ ಅಸ್ ಟು ರಿಲೀಸ್ ದಿ ಬುಲೆಟಿನ್ ನ್ಯೂ ಹಾರೈಸನ್ಸ್. ರಿಲೀಸ್ ಮಾಡಿಕೊಟ್ಟಂತಹ ನಮ್ಮ ನೆಚ್ಚಿನ ನಮ್ಮೆಲ್ಲರ ಆತ್ಮೀಯರಾದ ರೊಟೇರಿಯನ್ PHF ಗೋಪಾಲ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇವೆ. In front of the great orator, Professor Ravi Shankar and Sir P.D. Shetty, I am very weak because I am not a good orator. I don't want to get bored. It is very short and sweet. Respected President of Rotary Club of Derlakatte, Rotarian P.D. Shetty, immediate past President Dr. Ravi Shankar Rao, Secretary Rotarian JP Rai, the source of inspiration and the great pillar of Rotary Club of Derlakatte, Mr. Ravindra Shetty, District Secretary Vikram Datta, and all my dear and near Rotary family members. First and foremost, I thank Dr. Ananthan for your wonderful way of introducing me. Thank you, sir. I congratulate Rotarian Professor Ravi Shankar Rao and Rotarian Vikram Datta and team for dedicating your time, energy for the service to mankind and successful Rotary year 2019-20. From the secretary report, so many numbers of programs held last year. Really, it was heart-touching. Mainly, the helping the needy people during the COVID pandemic under the leadership of Ravindra Shetty and many other
Rotary Club of Derlakatte Friends, and the giving award to the national builder, the teachers. These are really heart-touching programs. Once again, I congratulate Professor Ravi Shankar Rao and Vikram Datta and all the members of the Rotary Club of Derlakatte for the wonderful programs what you did last year. I congratulate Mr. P.D. Shetty and J.P. Rai. P.D. Shetty for accepting the post of President. J.P. Rai, I think it's the second time. He's accepted the post of President second time. And J.P. Rai accepting the post of Secretary third time. And taken the responsibility to lead the club next year. I don't want to explain much because they're all senior people. But still, it is a direction from the district governor to have a good impact of Rotary in each and every individual. Two things are very important. One is the internal and external, internal expansion and external expansion. Internally what you say is, externally what you say is, every club should have a need-based community project which will bring a good public image. ಯಾವುದೇ ಒಂದು ಪ್ರಾಜೆಕ್ಟ್ ಮಾಡುವಾಗ ಅದು ಆ ಸಮಯಕ್ಕೆ ಆ ಸ್ಥಳಕ್ಕೆ ತಕ್ಕುವಂಥ ಪ್ರಾಜೆಕ್ಟ್ ಆಗಿರಬೇಕು. It should be need based. Then only you will get a public image of Rotary, a good public image, and that will give you an external expansion of the Rotary Club. I am quite sure with the help of many senior members, even if the number is very less, but they're all experienced. Definitely Rotarian P.D. Shetty and J.P. Rai and the team will do wonders next year. And I request P.D. Shetty to take up the projects in the different verticals and the district projects. Because this year the Rotary India has come with the 8 verticals, that is water, sanitation, environment, literacy, disaster management, CSR, health preventive and health curative. Together with that we have district projects, washing schools, then we have tree planting. I think morning you have already done the tree planting program with the leadership of Ravindra Shetty. I saw the photos. Then we have the program on health, that is Ek Chamach Kam Char Kadam Aage. So I hope the P.D. Shetty and J.P. Rai and all the members of the Rotary Club of Derlakatte will take at least one mega event out of these 8 verticals or the district project. One major project you take so that the image will be good. This is my kind request. The second and the most important thing that the President should keep it in mind is the internal expansion. That is what I already have told. That is the growth. To attain the 30% membership, I think present number is 20? 26? 20? Okay. So 30% hike means it is 6 more. And my kind advice to the President is, listen to each and every member, take advice and suggestion from all, involve all the past presidents, immediate past presidents, and all the office bearers, all the board members. Make decisions by the collective opinion of all. Don't be biased. If all the members are happy, then the club will be healthy. If the club is healthy, its impact on society will be positive. So my kind request to the President is always think positive, act positive, and take the Rotary Club of Derlakatte in the positive direction. Rotary International President, Rotarian Holger Kanak, has given the theme for this year, Rotary Opens Opportunity. What he told is, an invitation to Rotary itself is an invitation to do
so many things, so many good things. That itself is an opportunity. And that is also an opportunity to somebody who needs help also. So on behalf of the district governor, Rotarian Ranganath Bhatt, I wish all of you and good luck and pray for the fruitful, successful Rotary year 2020-21. And I pray God Almighty, let this COVID pandemic do not disturb you and you all stay safe. All my Rotary family members stay safe and wish you all good luck. Thank you for the opportunity. A token of appreciation to our esteemed Governor Gopal Shetty. ಕಾರ್ಯಕ್ರಮದ ಕೊನೆಯ ಭಾಗ ಬರ್ತಾ ಇದ್ದೇವೆ. ಈಗ ನಮ್ಮೆಲ್ಲರ ನೆಚ್ಚಿನ ರೊಟೇರಿಯನ್ PHF ಕೆ ರವೀಂದ್ರ ಶೆಟ್ಟಿ ಅವರಿಂದ ಶುಭ ಹಾರೈಕೆ. ಕಟ್ಟೆಯ ಪದಗ್ರಹಣ ಸಮಾರಂಭದ ಇವತ್ತು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ಜಿಲ್ಲಾ ನಾಯಕರು, ನಮ್ಮ ಸಹಾಯಕ ಗವರ್ನರ್ ಆಗಿರ್ತಕ್ಕಂಥ ಗೋಪಾಲ್ ಶೆಟ್ಟಿ ಅವರೇ, ನಮ್ಮ ನೂತನ ಅಧ್ಯಕ್ಷರಾದ ಆಯ್ಕೆಯಾದಂಥ ಗೌರವಾನ್ವಿತ ರೊಟೇರಿಯನ್ PD ಶೆಟ್ಟಿ ಅವರೇ, ನಮ್ಮ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ರೊಟೇರಿಯನ್ ಪ್ರೊಫೆಸರ್ ರವಿಶಂಕರ್ ಅವರವರೇ, ನಮ್ಮ ಕಾರ್ಯದರ್ಶಿಯವರಂಥ JP ರೈ ಅವರೇ, ನಮ್ಮ ಇಡೀ ರೋಟರಿ ಕ್ಲಬ್ ದೇರಳಕಟ್ಟೆಯ ಎಲ್ಲ ಕೆಲಸಗಳನ್ನು ಬಹಳ ಕ್ರಿಯಾಶೀಲವಾಗಿ ಮಾಡತಕ್ಕಂಥ ನಮ್ಮ ವೀರ ಯೋಧ ವಿಕ್ರಮ್ ದತ್ತರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಗೌರವಾನ್ವಿತ ಸದಸ್ಯರ ಕುಟುಂಬ ವರ್ಗದವರೇ, ಮಾಧ್ಯಮದ ಮಿತ್ರರೇ, ರೋಟರಿ ಕ್ಲಬ್ ದೇರಳಕಟ್ಟೆ ನಮಗೆಲ್ಲರಿಗೂ ಕೂಡ ತಿಳಿದಂತೆ ಕಳೆದ 13 ವರ್ಷಗಳಲ್ಲಿ ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂತಹ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ಒಂದು ಕ್ಲಬ್ ಆಗಿ ಬಹಳ ವ್ಯವಸ್ಥಿತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಬಹಳಷ್ಟು ಹೆಸರನ್ನು ಪಡೆದಂತಹ ಒಂದು ಕ್ಲಬ್ ಇದ್ದರೆ ಅದು ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತೇಳಿದರೆ 10 ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ಜಿಲ್ಲಾ ಕಾರ್ಯಗಳು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಏನಿದೆ ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡು ಈ ಭಾಗದಲ್ಲಿ ಎಲ್ಲರ ಸಹಕಾರ, ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಗೌರವಾನ್ವಿತ ಸದಸ್ಯರ ಮತ್ತು ಕುಟುಂಬ ಸದಸ್ಯರ ಸಹಾಯದಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ರೈತಾಪಿ ವರ್ಗದ ಜನರಿಗೆ ಅದು ಮಾಹಿತಿ ಶಿಬಿರ ಆಗಿರ್ಬೋದು, ಆರೋಗ್ಯ ಶಿಬಿರ ಆಗಿರ್ಬೋದು, ಅಲ್ಲಿ ಮುಡಿಪಿನಲ್ಲಿರತಕ್ಕಂಥ ಬುಡಗಟ್ಟು ಜನಾಂಗದ ಅವರಿಗೆ ಕೊಟ್ಟಂತಹ ಸಹಾಯ ಇರ್ಬೋದು, ಬೇರೆ ಬೇರೆ ರೀತಿಯಾದ ಆರ್ಥಿಕ ಸಹಾಯ ಇರ್ಬೋದು, ಈ ಭಾಗದಲ್ಲಿರ್ತಕ್ಕಂತಹ ಅಂಗನವಾಡಿ ಕೇಂದ್ರಗಳಿಗೆ ಕೊಟ್ಟಂತಹ ನೆರವು ಇರ್ಬೋದು, ನಮ್ಮ 10ನೇ ತರಗತಿಯಲ್ಲಿ ಅಥವಾ ದ್ವಿತೀಯ PUCಯಲ್ಲಿ ತೇರ್ಗಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾಗಿರ್ಬೋದು, ನಮ್ಮ ರೋಟರಿ ಸೇವಾಶ್ರೀ ಅವಾರ್ಡನ್ನು ಕೊಡುವಂಥದ್ದಾಗಿರ್ಬೋದು, ಶಿಕ್ಷಕರ ದಿನಾಚರಣೆ ಎಂದು ಅತ್ಯುತ್ತಮ ಅಥವಾ ಆದರ್ಶ ಶಿಕ್ಷಕರನ್ನು ಸನ್ಮಾನ ಮಾಡುವಂಥದ್ದಾಗಿರ್ಬೋದು, ಇಂತಹ 10 ಹಲವು ಸೋಲಾರ್ ವಿದ್ಯುತ್ ದೀಪಗಳನ್ನು ನೀಡಿದ್ದಾಗಿರ್ಬೋದು, ಅಥವಾ ಕೃತಕ ಕಾಲನ್ನು ಕೊಟ್ಟಂಥ ಕಾರ್ಯಕ್ರಮ ಆಗಿರ್ಬೋದು, ಒಟ್ಟು ಸಮಾಜಮುಖಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಕ್ಲಬ್ಬಿನ ಇತಿಮಿತಿಯಲ್ಲಿ ಎಲ್ಲವನ್ನು ಕೂಡ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಇಷ್ಟರವರೆಗೂ ಮಾಡಿಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರ ಸಹಕಾರವನ್ನು ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಸಿದ್ಧರಾಗಿದ್ದೇವೆ ಅಂತ ಹೇಳುತ್ತಾ, ಬಹಳ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಿರ್ಗಮಿತ ಅಧ್ಯಕ್ಷರು ಪ್ರೊಫೆಸರ್ ರವಿಶಂಕರ್ ರಾವ್, ಯಾಕೆಂತ ಹೇಳಿದ್ರೆ ಕಳೆದ ವರ್ಷ ಮಾಡಿದಂಥ ಕೆಲಸ ಎಲ್ಲ ಬಹಳ ಒಂದು ಕ್ರಿಯಾಶೀಲವಾಗಿ ಅವರ ಮಗಳಾದಂಥ ತಪಸ್ಯ ಒಟ್ಟಾಗಿ ನಮ್ಮೆಲ್ಲ ಸದಸ್ಯರ ಸಹಕಾರದಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡಿ ಇಡೀ ನಮ್ಮ ಕ್ಲಬ್ಬನ್ನು ಒಂದು ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸವನ್ನು ಪ್ರೊಫೆಸರ್ ರವಿಶಂಕರ್ ರಾವ್ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಇವತ್ತು ನೂತನವಾಗಿ ಮತ್ತೊಮ್ಮೆ 2ನೇ ಅವಧಿಗೆ ಆಗಲೇ ಅವರು ಹೇಳಿದರು, ನಾನು 2010ರಲ್ಲಿ ಈ ಒಂದು ರೋಟರಿ ಕ್ಲಬ್ಬಿಗೆ ಸದಸ್ಯನಾಗಿ 2008ನೇ ಇಸವಿಯಲ್ಲಿ ಇದೇ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಈ ಸಂಸ್ಥೆ ಉಗಮವಾದದ್ದು. ನಮ್ಮ GSR ಆಗಿ ರೊಟೇರಿಯನ್ ದೇವದಾಸ್ ರೈ ಅವರು ಮತ್ತು ನಮ್ಮ ಚಂದ್ರ ಸಡ್ಯಂತಯ್ಯರವರು ಬಂದು ನನ್ನ ಹತ್ರ ವಿನಂತಿಸಿದಾಗ 2008ರಲ್ಲಿ ನಮ್ಮ ಅರುಣಾಚಲಂ ಕುಮಾರ್
ನಮ್ಮ ಕೆ ಎಸ್ ಹೆಗಡೆಯ ಡೀನ್ ಆಗಿದ್ದಂಥ ಅರುಣಾಚಲ ಕುಮಾರ್ ಅವರು ಪ್ರಥಮವಾಗಿ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆಗಿ ರೋಟರಿ ಕ್ಲಬ್ ನಡೆಸಿದವರು. ಆನಂತರ ಬೇರೆ ಬೇರೆ ನಮ್ಮ ಸದಸ್ಯರು ಕ್ಲಬ್ಬಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈ ಕ್ಲಬ್ಬನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ನಮ್ಮ ಪಿ ಡಿ ಶೆಟ್ಟಿ ಅವರು ಆಗ ಹೇಳಿದಂತೆ 2010ರಲ್ಲಿ ಅವರು ಸದಸ್ಯರಾಗಿ ನಮ್ಮ ಕ್ಲಬ್ಬಿಗೆ ಸೇರಿದ್ರು ಕೂಡ ಅದೇ ವರ್ಷ ಅವರು ಅಧ್ಯಕ್ಷರಾಗಿ ಕೆಲಸವನ್ನು ನನ್ನ ನಂತರ ಅವರು ಅಧ್ಯಕ್ಷರ ಕೆಲಸ ನಿರ್ವಹಿಸಿದರು. ಈಗ 2ನೇ ಬಾರಿಗೆ ಅಧ್ಯಕ್ಷ ಗಾದಿಗೆ ಅವರು ನೇತೃತ್ವವನ್ನು ವಹಿಸಲಿಕ್ಕೆ ತಯಾರಾಗಿ ಬಹಳ ಬೇರೆ ಬೇರೆ ಕಾರ್ಯಯೋಜನೆಗಳನ್ನು ಮಾಡಲಿಕ್ಕೂ ಕೂಡ ಅವರು ತಯಾರಾಗಿ ನಿಂತಿದ್ದಾರೆ. ನಮ್ಮೆಲ್ಲರ ಸಹಕಾರ ಅವರಿಗೆ ಖಂಡಿತವಾಗಿಯೂ ಬೇಕಾಗಿದೆ. ವಿದ್ಯಾರತ್ನ ವಿದ್ಯಾಸಂಸ್ಥೆ ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಸಹಕಾರವನ್ನು ಕೊಡುವಂಥದ್ದು. ಅದರಲ್ಲೂ ಕೂಡ ರೋಟರಿ ಕ್ಲಬ್ ಅಂತ ಹೇಳಿದರೆ ನಾನು ಬೇರೆ ಬೇರೆ ಸಂಘಟನೆಯಲ್ಲಿ ನಾನು ಗುರುತಿಸಿಕೊಂಡಿದ್ರು ಕೂಡ ರೋಟರಿ ಅಂತ ಹೇಳಿದ ತಕ್ಷಣ ನನಗೆ ಬಹಳ ಒಂದು ಹೆಮ್ಮೆಯ ವಿಚಾರ. ಯಾಕೆ ಅಂತಂದರೆ ಒಂದು ಕಡೆಯಿಂದ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ, ಇನ್ನೊಂದು ಕಡೆಯಿಂದ ಇದರಲ್ಲಿರತಕ್ಕಂಥ ನಮ್ಮ ಸದಸ್ಯರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವು ಬೆರೆಯುವಂಥ ರೀತಿ ಒಂದು ಸಲ ಈ ಕ್ಲಬ್ಬಿಗೆ ಸೇರಿದವರು ಯಾರು ಕೂಡ ಅದು ಪಕ್ಕನೆ ಬಿಟ್ಟು ಹೋದಂಥ ಅಂಥ ಕಾರಣಗಳಿಂದ ಮಾತ್ರ ಬಿಟ್ಟು ಹೋಗಿದ್ದಾರೆ ಹೊರತು ಎಲ್ಲರೂ ಕೂಡ ಎಲ್ಲ ರೀತಿಯಾದ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಈ ಬಾರಿ 4 ಕಾರ್ಯಯೋಜನೆಗಳ ಜಿಲ್ಲೆಯದ್ದು. ನಮ್ಮ ನೆಲ ನಮ್ಮ ಗಿಡ 1, ಸಂಜೀವಿನಿ ಫಸ್ಟ್ ಏಡ್ ಇದ್ದು 2ನೇದು, ಏಕ್ ಚಮ್ ಚಾರ್ ಕದಮ್ ಹಾಗೆ 3ನೇದು, 4ನೇದು ವಿನ್ಸ್. ಈ ಎಲ್ಲ ಕಾರ್ಯಕ್ರಮಗಳನ್ನ ಹೆಲ್ದಿ ಸ್ಕೂಲ್ ಹೆಲ್ದಿ ಸ್ಟೂಡೆಂಟ್ 4 ಕಾರ್ಯಕ್ರಮಗಳಿದೆ. ಅದರ ಜೊತೆಗೆ ನಾವು ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಿಕ್ಕಿದೆ. ಇವತ್ತು ಪೂರ್ವಭಾವಿಯಾಗಿ ಬೆಳಿಗ್ಗೆ ನಮ್ಮ ರೊಟೇರಿಯನ್ ವಿನಯ್ ಕುಮಾರ್ ಬಗಂಬಿಲ ಅವರ ಮನೆಯಲ್ಲಿ ಅವರ ಪಾದೆ ಫಾರ್ಮ್ ಹೌಸಿನಲ್ಲಿ ನಾವು ನಮ್ಮ ನೆಲ ನಮ್ಮ ಗಿಡ ಅಂತೇಳಿ ಕಾರ್ಯಕ್ರಮವನ್ನು ವನಮಹೋತ್ಸವದ ರೀತಿಯಲ್ಲಿ ನಾವು ಬೆಳಿಗ್ಗೆ ಪೂರ್ವಭಾವಿಯಾಗಿ ಆಚರಿಸಿದ್ದೇವೆ. ಬಹಳ ಒಳ್ಳೆಯ ರೀತಿಯಲ್ಲಿ ಪಾದೆ ಸುಂದರ ಪೂಜಾರಿ ಅವರ ಒಂದು ಹಿರಿತನದಲ್ಲಿ ಅವರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೇವೆ. ಪಿ ಡಿ ಶೆಟ್ಟಿ ಅವರ ಅಧ್ಯಕ್ಷತೆಯ ಸ್ಥಾನದಲ್ಲಿ ಪ್ರಥಮ ಕಾರ್ಯಕ್ರಮ ಆರಂಭ ಆಗಿದೆ. ಮುಂದಿನ ಈ ಇಡೀ ವರ್ಷ ಒಳ್ಳೆಯ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳುತ್ತಾ, ಬಹಳ ಮುಖ್ಯವಾಗಿ ಇಡೀ ಲೋಕವನ್ನು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ತಳ್ಳಿದಂತಹ ಕೊರೋನಾ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿಯನ್ನು ನಾವು ಇದ್ರೂ ಕೂಡ ನಮ್ಮ ಒಂದು ಪ್ರಾರ್ಥನೆ ಪ್ರತಿ ದಿವಸ ಈ ಒಂದು ಕೊರೋನಾ ಮುಕ್ತಿಗಾಗಿ ನಾವು ಇಡಬೇಕಾಗಿದೆ. ನಾವೆಲ್ಲರೂ ಸೇರಿ ಏಕಭಕ್ತಿಯಲ್ಲಿ ನಮ್ಮ ಮನೆಯಲ್ಲಿ ನಾವು ನಮ್ಮಂಥ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗಿದೆ. ಆದಷ್ಟು ಬೇಗನೆ ಒಂದು ಕೊರೋನಾ ಮಹಾಮಾರಿ ಮುಕ್ತಿಯಾಗಿ ನಾವು ಯಾವ 3-4 ತಿಂಗಳ ಹಿಂದೆ ಯಾವ ರೀತಿ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ವಿ, ಎಷ್ಟು ಕಾರ್ಯಕ್ರಮಗಳು, ಎಷ್ಟೊಂದು ಬೇರೆ ಬೇರೆ ನಮ್ಮ ಸಭೆ ಸಮಾರಂಭಗಳು ಎಷ್ಟು ಆಗ್ತಿತ್ತು ಅಂತೇಳಿ ಅಷ್ಟು ವಿಜೃಂಭಣೆಯಿಂದ ಆಗ್ತಿದ್ದ ಕಾರ್ಯಕ್ರಮಕ್ಕೂ ಕೂಡ ಸ್ವಲ್ಪ ಬ್ರೇಕ್ ಹಾಕಿದಂಥ ಈ ಕೊರೋನಾ ಮಹಾಮಾರಿಯಿಂದ ಆದಷ್ಟು ಬೇಗ ಮುಕ್ತಿ ಆಗಬೇಕು ಅಂತಾದರೆ ಒಂದು ಕಣ್ಣಿಗೆ ಕಾಣದಂತಹ ವೈರಸ್ ಮಾಡಿದಂಥ ಅವಾಂತರ, ಇದನ್ನು ದೇವರೇ ಇದಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ಹೊರತು ಇಷ್ಟರವರೆಗೂ ಕೂಡ ಒಂದು ಸರಿಯಾದ ಲಸಿಕೆ ಕೂಡ ನಮಗೆ ಬಲಿಷ್ಠ ರಾಷ್ಟ್ರಗಳು ಇವತ್ತು ಕೈ ಚೆಲ್ಲಿದಂಥ ಪರಿಸ್ಥಿತಿ. ಈ ನಿಟ್ಟಿನಲ್ಲಿ ದೇವರಲ್ಲಿ ನಾವು ಸದಾ ಒಂದು ಪ್ರಾರ್ಥನೆಯನ್ನು ಕೂಡ ಇದಕ್ಕೆ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ದೇವರು ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥ ಒಂದು ಅನುಗ್ರಹವನ್ನು ಕೂಡ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸುತ್ತಾ, ರೋಟರಿ ಕ್ಲಬ್ ದೇರಳಕಟ್ಟೆಯಿಂದ ಇನ್ನಷ್ಟು ಕಾರ್ಯಯೋಜನೆಗಳು ಆಗಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಬಹಳ ಮುಖ್ಯವಾಗಿ ನಮ್ಮ ಈ ಒಂದು ಕ್ಲಬ್ಬಿನ ಸದಸ್ಯರು ಮತ್ತು ಕುಟುಂಬ ಸದಸ್ಯರು ಸೇರಿ ಒಟ್ಟಾಗಿ ಸೇರಿದಾಗ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿಯಾಗ್ತಿದೆ. ಡಾಕ್ಟರ್ ಅನಂತನ್ರವರಿಗೆ ಈ ವೇದಿಕೆಯಲ್ಲಿ ಅಭಿನಂದನೆ ಮಾಡಿದರೆ ನನಗೆ ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ರೋಟರಿಯಲ್ಲಿ ಇರತಕ್ಕಂಥ 25-26 ಸದಸ್ಯರಿದ್ರೂ ಕೂಡ ಕೆಲವರು ಕಾರಣಗಳಿಂದ ಕ್ಲಬ್ಬನ್ನು ಬಿಟ್ಟು ಹೋದರೂ ಕೂಡ ಇರತಕ್ಕಂಥ ಸದಸ್ಯರು ಎಲ್ಲರೂ ಕೂಡ ಒಂದು ರೀತಿಯಾದ ಮಾನವೀಯ ಮೌಲ್ಯ ಇರತಕ್ಕಂತಹ ನಮ್ಮ ಸದಸ್ಯರು. ಇವತ್ತು ರೋಟರಿಯನ್ ಡಾಕ್ಟರ್ ಅನಂತನ್ರವರ ಹೆಸರನ್ನು ಹೇಳಿದ ತಕ್ಷಣ ಕೆ ಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಯಾರು ಹೋದರೂ ಕೂಡ ನಾನೊಂದು ಫೋನ್ ಮಾಡಿ ನನಗೆ ಫೋನ್ ಮಾಡೋದು, ಸರ್ ಒಂದು ಚೂರು ಡಾಕ್ಟರ್ ಅನಂತನ್ ತಕ್ಷಣ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟು ಅಲ್ಲಿ ಬರತಕ್ಕಂಥ ರೋಗಿಗಳಿಗೆ ಅವರು ಮಾಡುವಂಥ ಸಾಂತ್ವನ ಇದೆಯಲ್ಲ, ಒಂದು ಔಷಧವನ್ನು ಕೊಡೋದಕ್ಕಿಂತ ನಾವು ಹೇಳುವಂಥ ಮಾತಿನಿಂದ ಅಥವಾ ನಾವು ಮಾಡುವಂಥ ಕಾರ್ಯದಿಂದ ಆ ರೋಗಿಯ ಅರ್ಧ ರೋಗ ಗುಣವಾಗ್ತದೆ. ಆ ಕೆಲಸವನ್ನು ಡಾಕ್ಟರ್ ಅನಂತನ್ ನಿರಂತರವಾಗಿ ಕೆ ಎಸ್ ಹೆಗ್ಡೆಯಲ್ಲಿ ಮಾಡೋದ್ರಿಂದ ಅವರು ಬಹಳ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಸುಬ್ರಹ್ಮಣ್ಯಂ ಇಂಥ ಡಾಕ್ಟರ್ ವೈದ್ಯರು ಕೆ ಎಸ್ ಹೆಗ್ಡೆಯಲ್ಲಿ ಇದ್ದರಿಂದ ಆ ಆಸ್ಪತ್ರೆಗೆ ಕೂಡ ಬಹಳ ಒಳ್ಳೆಯ ಹೆಸರಿದೆ. ಆದ್ದರಿಂದ ಇವತ್ತು ಪುರುಷೋತ್ತಮ ಮಂಚನ್ನ ಹೆಸರನ್ನು ನಾನು ಕೂಡ ಉಲ್ಲೇಖ ಮಾಡ್ತೇನೆ. ಆವಾಗ ನಾನು ಅವರ ಹತ್ರ ಮಾತನಾಡಿದಾಗ ಡಿಸ್ಚಾರ್ಜ್ ಆಗಿ 2 ದಿವಸ ಆಯಿತು. ಅವರೊಂದು ಅನಂತನ್ ಡಾಕ್ಟರನ್ನು ಬಹಳಷ್ಟು ಕೊಂಡಾಡಿದ್ರು. ನನ್ನ ನಂತರ
ಪ್ರತಿ ದಿವಸ ಬಂದು ಹೇಗಿದ್ದೀರಿ ಪುರುಷೋತ್ತಮ ಅಂಚನ್ರವರು ಅಂತೆಲ್ಲ ಕೇಳಿ ಮತ್ತೆ ನಮಗೆ ಮಾಹಿತಿ ಕೊಡೋದು, ಅವರು ವಾಪಸ್ ನಮಗೆ ಮಾಹಿತಿ ಕೊಡೋದು. ಅಂಚನ್ ಒಳ್ಳೆದರಲ್ಲಿದ್ದಾರೆ, ಅದು ಒಂದು ನಿಷ್ಠೆಯಲ್ಲಿ ಇರತಕ್ಕಂಥ ಒಂದು ವೈದ್ಯ ಮಾಡತಕ್ಕಂಥ ಒಂದು ದೇವರು ಮೆಚ್ಚುವಂಥ ಕೆಲಸ ಅಂತ ಸಂದರ್ಭದಲ್ಲಿ ಇರ್ತಾ ಅವರಿಗೂ ಕೂಡ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಲಿ. ನಮ್ಮ ಸದಸ್ಯರಿಂದ ಬರತಕ್ಕಂಥ ದಿನಗಳಲ್ಲಿ ಒಳ್ಳೊಳ್ಳೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಭಗವಂತನ ನಮಗೆ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಅಧಿಕಾರವನ್ನು ತಗೊಂಡಂತಹ ನಮ್ಮ ಬಿಡಿ ಶೆಟ್ಟಿಯವರಿಗೆ ಎಲ್ಲ ಬರತಕ್ಕಂಥ ಸವಾಲುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಶ್ರೀ ದೇವರು ಕರುಣಿಸಲಿ. ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ. ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಕೂಡ ಯಾವತ್ತೂ ಕೂಡ ಮಾಡ್ಬೋದು, ನೀವು ಆ ಪೂರ್ತಿಯಾಗಿ ಸಹಕಾರವನ್ನು ಅದಕ್ಕೆ ನಾವು ಕೊಡ್ತೇವೆ. ಬಾಕಿ ಕಾರ್ಯಕ್ರಮಗಳು ಕೂಡ ನಾವು ಒಟ್ಟಾಗಿ ಮಾಡೋಣ ಅಂತ ಹೇಳುತ್ತಾ ನಮ್ಮ ಜಿಲ್ಲಾ ಕಾರ್ಯಯೋಜನೆಗಳನ್ನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ಎಂ ರಂಗನಾಥ್ ಭಟ್ ಅವರು ಮಾಡತಕ್ಕಂಥ ಎಲ್ಲ ಕಾರ್ಯಕ್ರಮ ನಾವು ಕೈ ಜೋಡಿಸೋಣ. ದೇರಳಕಟ್ಟೆ ರೋಟರಿ ಕ್ಲಬ್ ಈ ಬಾರಿ ಮತ್ತೊಮ್ಮೆ ಸರ್ವಶ್ರೇಷ್ಠ ಕ್ಲಬ್ ಅಂತೇಳಿ ಆಯ್ಕೆಯಾಗಿ ಬರಲಿ. ನಮ್ಮೆಲ್ಲರ ಸಹಕಾರ ನಿಮಗೆ ಇದೆ ಅಂತ ಹೇಳುತ್ತಾ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ರೋಟರಿ ಕ್ಲಬ್ನ ಸದಸ್ಯರಿಗೆ, ಕುಟುಂಬ ವರ್ಗದವರಿಗೆ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಶುಭ ಹಾರೈಸಿದ ರವೀಂದ್ರ ಶೆಟ್ಟಿ ಉಳಿದೊಡ್ಡ ಅವರಿಗೆ ಧನ್ಯವಾದಗಳು. ಈ ವರ್ಷ ನಮ್ಮ ಕ್ಲಬ್ಬಿನಿಂದ ಹಲವಾರು ಸದಸ್ಯರು ಜಿಲ್ಲಾ ಕಮಿಟಿಯಲ್ಲಿ ಆಯ್ಕೆಯಾಗಿದ್ದಾರೆ. ಮುಖ್ಯವಾಗಿ ಝೋನಲ್ ಲೆಫ್ಟಿನೆಂಟ್ ಪುರುಷೋತ್ತಮ ಅಂಚನ್, ಡಿಸ್ಟ್ರಿಕ್ಟ್ ಸೆಕ್ರೆಟರಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಮುಂದೆ ಕಾನ್ಫರೆನ್ಸಿನ ವಿವಿಧ ಇದರಲ್ಲಿ ನಮ್ಮ ಡಾಕ್ಟರ್ ರವಿಶಂಕರ್ ರಾವ್, ಡಾಕ್ಟರ್ ಅನಂತನ್, PHF ರವೀಂದ್ರ ಶೆಟ್ಟಿ, PHF JP ರೈ ಹಾಗೂ ಅಧ್ಯಕ್ಷರಾದ PD ಶೆಟ್ಟಿ ಹಾಗೂ ಶ್ರೀ ಪ್ರಸಾದ್ ಆಲ್ವರ್ ಇವರೆಲ್ಲರೂ ಜಿಲ್ಲೆಯ ಹಲವಾರು ಕಮಿಟಿಗಳಿದ್ದಾರೆ. ಅವರಿಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಮೊದಲಾಗಿ ನಮ್ಮ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಗಿಯುತ್ತಾ ಇದೆ. ಈ ಕಾರ್ಯಕ್ರಮವನ್ನು ಕಾರ್ಯದರ್ಶಿಗಳಾದ JP ರವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಡ್ತೇನೆ. ಇವತ್ತು ನಮ್ಮೊಂದಿಗೆ ಮಾಧ್ಯಮ ಮಿತ್ರರಾದ ಅಬ್ಬಕ್ಕ TVಯ ನಿರ್ದೇಶಕರಾದ ಶಶಿಧರ್ ಪೊಯ್ಯತ್ತಬೆಲ್ಲಿದ್ದಾರೆ. ಅವರು ವೇದಿಕೆಗೆ ಬಂದು ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಹೊಸಕುರಲ್ನ ವತಿಯಿಂದ ಇದ್ದಾರೆ, ಅವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಬುಲೆಟಿನನ್ನು ಮಾಡಿಕೊಟ್ಟ ಬುಲೆಟಿನ್ ಎಡಿಟರ್ ಆ್ಯಂಡ್ ಡಾಕ್ಟರ್ ಅನಿತಾ ರವಿಶಂಕರ್ ರಾವ್ ಅವರಿಗೂ ಕೂಡ ಧನ್ಯವಾದಗಳು. ಅವರು ಕೂಡ ಡಾಕ್ಟರ್ ರವಿಶಂಕರ್ ರಾವ್ ಅವರ ಪರವಾಗಿ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಓವರ್ ಟು ರೊಟೇರಿಯನ್ JP ರೈ. ನಮ್ಮ ಕ್ಲಬ್ಬಿಗೆ ಗ್ರಹಣದ ಕಾರ್ಯಕ್ರಮ ನೆರವೇರಿಸಲು ಬಂದಂತಹ ನಮ್ಮ ಕರೆಗೆ ಒಗ್ಗಟ್ಟು ಪ್ರೀತಿ ವಾಸಲಿಂದ ಆಗಮಿಸಿದಂತಹ ರೊಟೇರಿಯನ್ PHF ಗೋಪಾಲ ಶೆಟ್ಟಿ ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಅಭಿಪೂರಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಇದೀಗಲೇ ಮುಂದಿನ ವರ್ಷಕ್ಕೆ ಅಧ್ಯಕ್ಷರಿಗಿರಿಯನ್ನು ವಹಿಸಿಕೊಂಡಂತಹ ಈ ಕ್ಲಬ್ಬಿನ ಇನ್ನು PD ಶೆಟ್ಟಿ ಅಲ್ಲ ಪಿಲಿ ಶೆಟ್ಟಿ ಆಗ್ತಾರೆ ಈಗ, ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸಿದ್ದೇನೆ. ಹಾಗೂ ಮಾಜಿ ಅಧ್ಯಕ್ಷರಾದಂತಹ ರೊಟೇರಿಯನ್ ರವಿಶಂಕರ್ ಅವರಿಗೂ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಕ್ಲಬ್ಬಿನಲ್ಲಿ ಆರಿಸಿ ಬಂದಂಥ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮಗೆ ಈ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕರಾದ ರೊಟೇರಿಯನ್ PHF ರವೀಂದ್ರ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿಯಾದ ಸೌಮ್ಯ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅವರು ಸಾಧಾರಣ ನಮ್ಮ ಕ್ಲಬ್ಬಿಗೆ ಬರೀ ಇದೇ ಅಲ್ಲ 50% ಕಾರ್ಯಕ್ರಮವನ್ನೆಲ್ಲ ಅವರೇ ಮಾಡ್ತಿರೋದು ಈಗ, ಅದರಿಂದ ಅವರಿಗೆ ಡಬಲ್ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಕ್ಲಬ್ಬಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಧ್ಯಮ ವರ್ಗರಾದ ಹೊಸ ಕುರಳ್ ಹಾಗೂ ಅಬ್ಬಕ್ಕ TVಯ ಇವರಿಗೆ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಮಾಡಿದಂತಹ ಲಕ್ಷಣ್ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಬೆಳಿಗ್ಗೆ ನಮಗೆ ವನಮಹೋತ್ಸವದ ಒಂದು
ಒಳ್ಳೆಯ ಅವಕಾಶ ಮಾಡಿಕೊಟ್ಟಂಥ ವಿನಯ ಭಾಗಮ್ಮಿಲ್ ಅವರ ಮನೆಯವರೆಲ್ಲರಿಗೂ ಧನ್ಯವಾದ ಅರ್ಪಿಸಿದ್ದೇನೆ. ಹಾಗೆ ಇಂದಿನ ಪದಗ್ರಹಣಕ್ಕೆ ನಮ್ಮ ನೆಚ್ಚಿನ ಮಾಜಿ ಅಧ್ಯಕ್ಷರಾದಂತಹ ರೋಟೇರಿಯನ್ ಪುರುಷೋತ್ತಮ ಮಂಚನ್ ಅವರು ಬರಬೇಕಿತ್ತು. ಅವರು ಇದೀಗಲೇ ನಮ್ಮ ಈ ವರ್ಷದ ಅಸಿಸ್ಟೆಂಟ್ ಗವರ್ನರ ಸಹಾಯಕರಾದ ಜೂನಿಯರ್ ಲೆಫ್ಟಿನೆಂಟ್ ಅವರು ಆಗಿದ್ದಾರೆ. ಅವರು ನೀವು ಗೊತ್ತೇ ಇದೆ ಅವ್ರು ಯಾಕೆ ಬರಲಿಲ್ಲ ಅಂತೇಳಿ. ಅವರಿಗೂ ಸಹ ನಾನು ಒಂದು ಈ ಕ್ಲಬ್ಬಿನ ಪರವಾಗಿ ಎಲ್ಲರ ಪರವಾಗಿ ಅವರಿಗೊಂದು ದೇವರಲ್ಲಿ ಪ್ರಾರ್ಥಿಸ್ತೇನೆ, ಅವರು ಬೇಗ ಹುಷಾರಾಗಿ ನೆಕ್ಸ್ಟ್ ಪ್ರೋಗ್ರಾಮಿಗೆ ಅವರು ಬರೋಂಗೆ ಆಗಿಲ್ಲ ಅಂತೇಳಿ. ಇಲ್ಲಿಗೆ ನನ್ನ ಧನ್ಯವಾದ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಧನ್ಯವಾದವನ್ನು ನೀಡಿದಂತಹ ರೋಟೇರಿಯನ್ JP ರೈ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮ ಮುಗಿಯುವ ಮುಂಚೆ 3 ಕೆಲಸ. ಒಂದು ನ್ಯಾಷನಲ್ ಆ್ಯಂಥಮ್, ಎರಡನೇದಾಗಿ ಆ್ಯನ್ಸ್ನವ್ರು ಬಂದೊಂದು ಫೋಟೋ, ಮೂರನೇದಾಗಿ ಎಲ್ಲ ರೋಟೇರಿಯನ್ ಬಂದೊಂದು ಫೋಟೋ. ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಮೊದಲಾಗಿ ನ್ಯಾಷನಲ್ ಆ್ಯಂಥಮ್, ಕೈಂಡ್ಲಿ ರೈಸ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ್